ಆಲ್ಮೋಸ್ಟ್ ನೀವು ಎನ್ ಜಿ ಒಗಳನ್ನ ನೋಡ್ಬೋದು, ನಾವು ಲಾಭದ ಉದ್ದೇಶದಿಂದ ಮಾಡಿಲ್ಲ ಅನ್ನುವಂಥ ಮೇನ್ ಅವ್ರ ಧ್ಯೇಯವಾಕ್ಯ ಆಗಿರುತ್ತೆ. ಮೊದಲನೇ ವರ್ಷ ಎಲ್ಲ ಚೆನ್ನಾಗಿ ನಡೀತು, ಚೆನ್ನಾಗಿ ಫಂಡನ್ನು ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಯರ್ಗೆ ಬರ್ತಿರ್ಬೇಕಂದ್ರೆ ಏನು ಎಕ್ಸ್ಪೆನ್ಸಸ್ ಬರುತ್ತಲ್ಲ, ಎಕ್ಸ್ಪೆಂಡಿಚರ್ಸು, ಅದನ್ನು ಕಂಪ್ರೆಸ್ ಮಾಡೋಕ್ಕೆ ಶುರು ಮಾಡಿದ್ರು. ಡೋನಾರ್ ಕೊಟ್ಟಿದ್ರು, ಅದನ್ನು ಕಂಪ್ರೆಸ್ ಮಾಡ್ಕೊಂಡ್ರು ಅಮೌಂಟ್ ಅಂತ, ಅದನ್ನಂದ್ರೆ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ. ಅದು ಅವರು ಅದನ್ನು ತೋರಿಸೋದೇನೇ ಇಲ್ಲ. ಸೊ ಅವ್ರು ಏನಕ್ಕೆ ಬಳಕೆ ಮಾಡ್ತಾರೆ ಅಂತ. ಈ ಫೌಂಡೇಶನ್ಸ್ಗಳೆಲ್ಲ ಹೆಂಗೆ ಅಂದರೆ ಅವರಿಗೆ ಖಂಡಿತ ಅದು ಲಾಭದ ಉದ್ದೇಶದಿಂದನೇ ಇರುತ್ತೆ. ಐದರ್ ಯಾರೋ ದೊಡ್ಡ ಫಂಡಿಂಗ್ ಸೋರ್ಸಸ್ ಅವ್ರ ಹತ್ರ ಇರುತ್ತೆ, ಬೇರೆದಕ್ಕೆ ಬಳಕೆ ಮಾಡಿಲ್ಲ ಅಂದರೆ ಅದಕ್ಕೆಲ್ಲ ಟ್ಯಾಕ್ಸ್ ಇರುತ್ತೆ. ಅವ್ರ ಹಿಂದೆ ಯಾರೋ ಒಬ್ಬ ಒಳ್ಳೆ ಡೋನರ್ ಇರ್ತಾರೆ. ಸೊ ಅವ್ರ ಫಂಡ್ಗಳನ್ನ ಮ್ಯಾನೇಜ್ ಮಾಡೋಕ್ಕಾಗಿ ಸೊ ಈ ಫೌಂಡೇಶನ್ಸ್ ಇದನ್ನು ಮಾಡಬೇಕಾ, ಇಷ್ಟು ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು. ಯಾಕಂದರೆ ಲೈಫ್ ಈಸ್ ಒನ್ಸ್. OT ಅಂತ ಬಂದಾಗ ಅದು ವುಮನ್ಸ್ಗೆ ರೆಸ್ಟ್ರಿಕ್ಟೆಡ್ ಇದೆ. ಈಗ ನಾವು ಡೇ ಡ್ಯೂಟಿಗಳಲ್ಲಿ 8 ಅವರ್ಸ್ ನೋಡ್ತೇವೆ, ಬಟ್ ಲೇಡೀಸ್ಗೆ ನೈಟ್ ಡ್ಯೂಟಿ ಆ ಥರ ಆಗೋದಿಲ್ಲ. ನೈಟ್ ಡ್ಯೂಟಿ 12 ಅವರ್ ಇರುತ್ತೆ ಲೇಡೀಸ್ಗೆ. ವುಮನ್ ಆದಷ್ಟು ಬೇಗ ಮನೇನ ಸೇರ್ಕೊಳ್ಬೇಕು ಅನ್ನುವಂಥದ್ದು. ಯಾಕೆಂದರೆ ಅವರಿಗೆ ಒಂದು ಕೆಲಸಕ್ಕೆ ಬಂದು ಮನೆಗೆ ಹೋಗೋವರೆಗೂ ಅವರಿಗೆ ಸಾಕಷ್ಟು ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ. ಆ ರೀಸನ್ಗೆ ಅವರು ಬೇಗ ಮನೆಗಳಿಗೆ ಸೇರಬೇಕು ಅಂತ ಹೇಳ್ತಾರೆ. ಸೊ ಈಗ ಆಲ್ಮೋಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ಗಳೆಲ್ಲ ಸ್ಟಾರ್ಟ್ ಆಗೋದು ಎಲ್ಲಿ ಟೂ ಮೈಂಡ್ಸು ಎಕ್ಸ್ಪೆಕ್ಟೆಡ್ ಇರೋದಿಲ್ಲ. ಸೊ ಅಂಥ ಪ್ಲೇಸ್ಗಳಲ್ಲಿ ಅದು ರೇಸ್ ಮಾಡ್ತಾರೆ. ಅವರು ಕಂಟ್ರೋಲ್ ಮಾಡೋಕ್ಕೆ ಒಂದು ಆ್ಯಕ್ಟ್ ಬಂತು, ಅದೇನೆಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಆನ್ ವುಮನ್ ಇನ್ ವರ್ಕ್ ಪ್ಲೇಸ್ ಅಂತ. ಅದು 2013 ಯಾವುದಾದ್ರೂ ವುಮನ್ಗೆ ಒಂದಿಷ್ಟು ಲಿಸ್ಟೆಡ್ ಸೈನ್ಸ್ ಇದೆ, ಅದರಲ್ಲಿ ಯಾವುದಾದ್ರೂ ಒಂದು ವರ್ತನೆಯನ್ನು ಅವ್ರು ಫೇಸ್ ಮಾಡ್ತಿದ್ದಾರೆ ಅಂದರೆ ಆ ಪರ್ಸನ್ಗೆ ಇಮ್ಮಿಡಿಯೇಟ್ ಪನಿಷ್ಮೆಂಟ್ ಆಗುತ್ತೆ. ನವಡೇಸ್ ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್ ಓನ್ಲಿ ಆನ್ ವುಮನ್, ಇವನ್ ಮೆನ್ಸ್ ಆಲ್ಸೋ ಫೇಸಿಂಗ್ ದ ಸೇಮ್. ಇದ್ರೆ ಯಾರೂ ಕೇಳ್ತಿಲ್ಲ ಮೆನ್ ಮೇಲೆ ದೌರ್ಜನ್ಯ ಆಗಿದೆ ಅಂತ ಅಂದರೆ. ಆಮೇಲೆ ಮೆನ್ನೂ ಸೇರ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅವ್ರಿಗೆ ಆಲ್ರೆಡಿ ಫೀಲ್ ಇದೆ ನಾನು ಮೆನ್ನು. ಆ ರಿಲೇಷನ್ ಹೆಂಗಂದರೆ ಬೆಳಗ್ಗೆಯಿಂದ ಶುರುವಾಗುತ್ತೆ, ಮಿಡ್ನೈಟ್ವರೆಗೂ ಇರುತ್ತೆ. ಸೊ ಹಂಗಾಗಿ ಇರ್ಬೋದು, ಅದೇ ಥರದ್ದು ಆಲ್ಮೋಸ್ಟ್ ಇರುತ್ತೆ. ಜಾಬ್ಗಳೆಲ್ಲ ಮೇಡ್ ಫಾರ್ ಹಿಮ್ ಅನ್ನೋ ಥರ ಇರೋದಿಲ್ಲ, ಮೇಡ್ ಫಾರ್ ಹರ್ ಅನ್ನೋ ಥರ ಇರೋದಿಲ್ಲ. ಗುರುಗಳೇ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಕ್ತಿ ಟಾಕ್ಸ್. ಇವತ್ತು ನಿಮಗೆ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುವಂತಹ ಸಮಯ. ನೋಡಿ, ನಾವು ಸುಮಾರು ಜನ ನೋಡಿರ್ತೀವಿ, ಈ ಕಾರ್ಪೊರೇಟ್ ಬದುಕನ್ನು ತುಂಬ ಕಲರ್ಫುಲ್ ಅಂದ್ಕೊಂಡಿರ್ತೀವಿ. ಏನು ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸ ಮಾಡ್ತಾರೆ, ವೀಕೆಂಡಲ್ಲಿ ಪಾರ್ಟಿ ಮೋಜು ಮಸ್ತಿ ಮಾಡ್ತಾರೆ ಅಂತ ಮಾತ್ರ ಅಂದ್ಕೊಂಡಿರ್ತೀವಿ. ಬಟ್ ಅದರ ಜೊತೆಗೆ ಅವ್ರ ಕೆಲಸದಲ್ಲೂ ಕೂಡ ಸುಮಾರು ಒತ್ತಡಗಳಿರುತ್ತೆ. ಅಂದರೆ ಅವ್ರ ಕೆಲಸ ಕೂಡ ನಿಶ್ಚಿತವಾಗಿರಲ್ಲ, ಅನಿಶ್ಚಿತದಿಂದ ಕೂಡಿರುತ್ತೆ. ಯಾವಾಗ ತೆಗೆದಾಕ್ತಾರೆ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ. ವರ್ಕ್ ಪ್ರೆಷರ್ ಇರುತ್ತೆ, ನೈಟ್ ಶಿಫ್ಟ್ ಕೆಲಸ ಮಾಡ್ತಿರ್ತಾರೆ, ತುಂಬ ಆರೋಗ್ಯದ ಸಮಸ್ಯೆ ಕೂಡ ಇರುತ್ತೆ ಅವ್ರಿಗೆ. ಹೀಗಾಗಿ ಇದ್ರ ಬಗ್ಗೆ ಮಾತಾಡೋಕ್ಕೆ, ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಗೆಳೆಯ ಲಕ್ಷ್ಮಣ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ದಶಕಗಳ ಕಾಲ HR ಆಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೋವಿಡ್ ಟೈಮಲ್ಲಿ ಕೋವಿಡ್ ವಾರಿಯರ್ ಕೂಡ ಕೆಲಸ ಮಾಡಿದ್ದಾರೆ. ಲಕ್ಷ್ಮಣ್ ಅವರೇ, ವೆಲ್ಕಮ್ ಟು ಶಕ್ತಿ ಟಾಕ್ಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮತ್ತು ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. HR ಆಗಿ ಕೆಲಸ ಮಾಡ್ತಿದ್ದೀರಾ? ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಿ ನೀವು? ನಾನು ಕಳೆದ 11 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ. ಅಲ್ವಾ? ಅಂದರೆ ಈ HR ಅಂದರೆ ನಾವು ಕೇಳಿರ್ತೀವಿ ಕಂಪ್ನಿಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಮಾನವ ಸಂಪನ್ಮೂಲ, ಅಂದರೆ ಕೆಲಸಕ್ಕೆ ತಗೊಳ್ದಾಗಿರ್ಬೋದು, ಈ ಥರ ಕೆಲಸ ಮಾಡ್ತಾರಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅದು ಹೆಂಗೆ ಏನು ಅಂತ ಹೇಳ್ಬೋದಲ್ಲ ನೀವು? ಹ್ಯೂಮನ್ ರಿಸೋರ್ಸಸ್ ಒಂದು ಪ್ರಿನ್ಸಿಪಲನ್ನೇ ಹೇಳುತ್ತೇನೆಂದರೆ, ಒಂದು ಸೂಕ್ತ ಜಾಬ್ಗೆ ಒಬ್ಬ ಸೂಕ್ತ ಪರ್ಸನ್ನ ಸೂಕ್ತ ಸಮಯದಲ್ಲಿ ನಾವು ಪ್ಲೇಸ್ ಮಾಡಬೇಕು ಅಂತ, ಅಂದರೆ ಹೈಯರ್ ಮಾಡ್ಕೊಳ್ಬೇಕು ಅಂತ. ಇದೇನೆಂದರೆ ರಿಕ್ರೂಟ್ಮೆಂಟು ಸೋರ್ಸಿಂಗ್ ಮೂಲಕ ಶುರುವಾಗುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ, ಅದಾದಮೇಲೆ ಆನ್ ಬೋರ್ಡ್ ಮಾಡ್ಕೊಳ್ತೇವೆ, ಅದಾದಮೇಲೆ ಅವರು ಕೆಲಸನ ಶುರು ಮಾಡ್ತಾರೆ. ಅಂದರೆ ಅವರು ಟ್ರೈನಿಂಗ್ ಎಲ್ಲ ಕೊಡ್ತೀವಿ, ಟ್ರೈನಿಂಗ್ ಆದಮೇಲೆ ಕೆಲಸ ಶುರು ಮಾಡ್ತಾರೆ. ಅಂದರೆ HR ಆಗೋಕ್ಕೆ ಏನು ಡಿಗ್ರಿ ಎಲ್ಲ ಏನು ಮಾಡಿರಬೇಕು? ಈಗ ಮಾಮೂಲಿ ನಾವು BE ಮಾಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಆಗ್ತೀವಿ. HR ಗೆ ಸ್ಪೆಸಿಫಿಕ್ ಆಗಿ ಇದೇ ಡಿಗ್ರಿ ಅಂತ ಏನಾದರೂ ಇದೆಯಾ? ಖಂಡಿತ ಇದೆ. ಕೆಲವೊಂದಿಷ್ಟು ಡಿಪ್ಲೊಮಾ ಕೋರ್ಸ್ಗಳಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಈಗ ಬ್ಯಾಚುಲರ್ ಅಥವಾ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ನವರು HR ಆಗಿ ಕೆಲಸ ಮಾಡ್ಬೋದು. ಆಮೇಲೆ MBAನವರು HR ಕೆಲಸ ಮಾಡ್ಬೋದು. ಬಟ್ MBA ಮತ್ತು MSWನವ್ರ ಮಧ್ಯೆ ಸುಮಾರು ವ್ಯತ್ಯಾಸಗಳಿದೆ. ಈಗ MBAನವರು HR ಅಲ್ಲಿ ಬಂದರೆ ಅವರು ಬಿಸ್ನೆಸ್ ರಿಲೇಟೆಡ್ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಆರ್ಗನೈಜೇಷನಲ್ಲಿ. ಸೊ MSWನವರು HR ಫೀಲ್ಡ್ಗೆ ಬಂದರೆ ಅವರು ಈ ಸಾಮಾಜಿಕವಾಗಿ ಸುಮಾರು ಬದಲಾವಣೆಗಳನ್ನು ಆರ್ಗನೈಜೇಷನಲ್ಲಿ, ಸ್ಪೆಷಲಿ ರಿಲೇಷನ್ಶಿಪ್ಸು, ಕೆಲವೊಂದಿಷ್ಟು ಲೆಜಿಸ್ಲೇಷನ್ಸು ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಅದು ಡಿಫ್ರೆನ್ಸ್. ಅಂದರೆ MBA ಇಂದ ಬಂದವ್ರಿಗೂ ಮತ್ತು MSW ಮಾಡಿ ಬಂದವ್ರಿಗೂ ತುಂಬ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಫೋಕಸ್ ಮಾಡ್ತಾರೆ ಬಿಸ್ನೆಸ್ ಮೇಲೆ, ನೀವು MSW ಮಾಡ್ಕೊಂಬಂದ್ರೆ ಅಂದರೆ MSW ಅರ್ಥನೇ ಅದಲ್ವಾ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನೀವು ಸಂಬಂಧಗಳ ಮೇಲೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ. ಆ್ಯಕ್ಚುಲಿ ಸದ್ಯಕ್ಕೆ ಬೇಕಾಗಿರೋದು ಅದೇ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನಾವು. ಅದೇ ನೀವು MSW ಮುಗಿಸ್ಕೊಂಡು ಫಸ್ಟು ಕರಿಯರ್ ಶುರು ಮಾಡಿದ್ದೆ ಅಲ್ಲಿ. ನನಗೊಂದು ಆಸೆ ಇತ್ತು, ಏನಂದರೆ ಓದೋದು ಮುಗಿದ ತಕ್ಷಣ ಜಾಬಲ್ಲಿ ಇರಬೇಕು ಅಂತ. ಸೊ ಅದೊಂದು NGO, ಒಂದು ಇಂಟರ್ನ್ಯಾಷನಲ್ NGO ವಾಸ್ ವರ್ಕಿಂಗ್ ಫಾರ್ ಆಲ್ಮೋಸ್ಟ್ 38 ಕಂಟ್ರಿ ಜೊತೆ ಅದು ಕೆಲಸ ಮಾಡ್ತಿತ್ತು. ಅಲ್ಲಿ ನಾನು ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅಲ್ಲೊಂದು ವರ್ಷ ಮಾಡಿದ ಮೇಲೆ ಮೈಸೂರಲ್ಲಿ ಕೆಲಸ ಸಿಕ್ತು. ಅದೊಂದು ಹೆಸರಾಂತ NGO. ಅಲ್ಲಿ
ಒಂದು ನ್ಯೂಟ್ರಿಷನ್ ರಿಲೇಟೆಡ್, ಆಮೇಲೆ ತಾಯಿ ಮತ್ತು ಮಗುವಿನ ಬಗ್ಗೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಹಂಗಾಗಿ ಅಲ್ಲಿ ಕೆಲಸ ಮಾಡಿದೆ. ಎನ್ ಜಿ ಒ ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನು, ಅಲ್ಲಿ ಫಂಡಿಂಗ್ ಎಲ್ಲ ಹೆಂಗಾಗುತ್ತೆ ಅವ್ರಿಗೆ? ಅಂದರೆ ಇಂಟ್ರೆಸ್ಟೆಡ್ ಇದ್ದವರೆಲ್ಲ ಫಂಡಿಂಗ್ ಕೊಡ್ತಾರಾ? ಹಿಂಗೆ ಇಂಟ್ರೆಸ್ಟೆಡ್ ಅನ್ನೋದಕ್ಕಿಂತಲೂ ಯಾವುದೋ ಒಂದು ಪಾರ್ಟಿಗೆ ಒಂದು ಸಬ್ಜೆಕ್ಟಲ್ಲಿ ಒಂದು ರಿಸರ್ಚ್ ಬೇಕಾಗಿರುತ್ತೆ. ಎಕ್ಸಾಂಪಲ್ ಲಾಸ್ಟ್ ನಾನು ಎನ್ ಜಿ ಒ ಕೆಲಸ ಮಾಡಿರೋದು ವಾಸ್ ಫಂಡೆಡ್ ಬೈ ಯುನಿಸೆಫ್. ಯುನಿಸೆಫ್ದು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿರುತ್ತೆ ನಾನು ಅದನ್ನು ಮಾಡಿದ್ದು. ಅಲ್ಲಿ ಕೆಲವೊಂದಿಷ್ಟು ಇಂಟರ್ವೆನ್ಷನ್ಸ್ನ ಮಾಡಿ, ಅಂದರೆ ಆ್ಯಸ್ ಎನ್ ಎನ್ ಜಿ ಒ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಿ ಜನರಲ್ಲಿ ಬದಲಾವಣೆಗಳನ್ನು ತರಬೇಕಾಗಿತ್ತು, ಅಂದರೆ ಆಚರಣೆಗಳಲ್ಲಿ ಬದಲಾವಣೆ ತರಬೇಕಾಗಿತ್ತು. ಸೊ ಆ ಥರ ತಂದಾಗ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದು ಅದ್ರ ಉದ್ದೇಶ ಆಗಿತ್ತು. ಸೊ ಅದು ಪ್ರಾಜೆಕ್ಟ್ ನಿಜವಾಗ್ಲೂ ಸಕ್ಸಸ್ ಆಯಿತು. ಸಕ್ಸಸ್ ಆದಮೇಲೆ ಈಗ ಪ್ರತಿ ತಾಲೂಕಿಗೆ 2 ಮತ್ತು ಪ್ರತಿ ಜಿಲ್ಲೆಗೆ 3 ಜನ ಕೆಲಸ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಆ ಪ್ರಾಜೆಕ್ಟಿಂದ ಔಟ್ಕಮ್ ಥರನೇ. ಈಗ ಲಕ್ಷ್ಮಣ್ ಅವರೇ, ಈ ಎನ್ ಜಿ ಒಗಳಿಗೆ ನೀವು ಹೇಳ್ದಂಗೆ ಒಂದಿಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ. ಒಂದು ಟೈಮಲ್ಲಿ ನಾನು ಕೇಳ್ದಂಗೆ ಸುಮಾರು ಎನ್ ಜಿ ಒಗಳು ಬ್ಯಾನ್ ಆಗಿತ್ತು, ಈಗ 2015-16 ಆ ಟೈಮಲ್ಲಿ. ಅಂದರೆ ಅದು ಹೆಂಗೆ ಅಂದರೆ ಇಲ್ಲಿಗಲ್ ಆಗು ಕೂಡ ಅವ್ರು ಮಾಡ್ತಾರಾ ಏನು? ಅದು ಫಂಡಿಂಗ್ ಆಗಿದ್ದನ್ನು ಯಾವುದೇ ಬೇರೆ ಬೇರೆ ಕಾರ್ಯಕ್ರಮಗಳು ಬಳಸ್ಕೊಳ್ತಾರಾ ಹಿಂಗೆ? ಹೌದು, ಖಂಡಿತ ಬಳಸ್ಕೊಳ್ಳೋ ಸಾಧ್ಯತೆಗಳೂ ಇದೆ. ಅಲ್ಲಿ ಉಪಯೋಗಕ್ಕಿಂತ ದುರುಪಯೋಗ ಆಗೋ ಪಾಸಿಬಿಲಿಟೀಸ್ ಭಾಳ ಇರುತ್ತೆ. ಯಾಕೆ ಅಂತಂದರೆ ಈಗ ಭಾರತ ಸರ್ಕಾರದ ಪ್ರಕಾರ ಏನು ಟ್ಯಾಕ್ಸಸ್ ಇದೆಯೋ ಅದರಲ್ಲಿ ನೀವು ಡೊನೇಷನ್ ಅಂತ ಕೊಟ್ಟರೆ ಕಂಪ್ಲೀಟ್ಲಿ ಇಟ್ ಈಸ್ ಟ್ಯಾಕ್ಸ್ ಫ್ರೀ, ಅಂದರೆ 100ಕ್ಕೆ 100% ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಹಂಗಾಗಿ ಅದನ್ನು ಸುಮಾರು ದುರ್ಬಳಕೆ ಮಾಡ್ಕೊಂಡಿರುವಂಥ ಉದಾಹರಣೆಗಳಿತ್ತು. ಸೊ ಅದನ್ನು ಒಂದು ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಅವರು ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಲ್ಲ, ಬಟ್ ಸ್ವಲ್ಪ ಕಡಿಮೆ ಮಾಡಿರುವಂಥದ್ದು ಸದ್ಯಕ್ಕಿದೆ. ಅಂದರೆ ಹೆಂಗಿವ್ರೆ, ಈಗ ನಿಮ್ದೊಂದು ಎನ್ ಜಿ ಒ ಇದೆ, ನೀವು ನಡೆಸ್ತಾ ಇದ್ದೀರಾ, ನಾನು ನಿಮಗೆ ಡೊನೇಷನ್ ಅಂತ ದುಡ್ಡು ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ಕಟ್ ಆಗಲ್ಲ. ಸಂಪೂರ್ಣ ಡೊನೇಷನ್ ಅಂತ ಬಂದರೆ 100% ಟ್ಯಾಕ್ಸ್ ಫ್ರೀ ಆಗಿದೆ. ಈಗ ಈ ಎನ್ ಜಿ ಒಗಳ ಹೆಸರಲ್ಲಿ ಸ್ಕ್ಯಾಮು ಕೂಡ ನಡೆಯುತ್ತಲ್ಲ, ಅಂದರೆ ಒಂಥರ ಸ್ಕ್ಯಾಮ್ ಆಗುತ್ತಾ? ಖಂಡಿತ, ಬಟ್ ಎಲ್ಲ ಎನ್ ಜಿ ಒಗಳೂ ಅದೇ ಥರ ಅಲ್ಲ. ಎಷ್ಟೋ ಎನ್ ಜಿ ಒಗಳಿಗೆ ಒಂದು ಬ್ಯೂಟಿಫುಲ್ ಉದ್ದೇಶ ಇರುತ್ತೆ. ಸೊ ಆ ಉದ್ದೇಶಗಳನ್ನು ಫುಲ್ಫಿಲ್ ಮಾಡೋಕ್ಕೆ ಅಂತಲೇ ಅವರು ಆಲ್ಮೋಸ್ಟ್ ಕೆಲಸ ಮಾಡೋದು. ಬಟ್ ಸ್ವಲ್ಪ ಪ್ರಾಜೆಕ್ಟ್ಗಳು ಸಿಗ್ತಿದ್ದಂಗೆ ಅವ್ರು ಸ್ವಲ್ಪ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಥರ ಅಂದರೆ, ಸ್ವಲ್ಪ ದುಡ್ಡು ಬಂದ ಮೇಲೆ ಅದನ್ನು ಪ್ರಾಪರಾಗಿ ಏನಕ್ಕೆ ನಾವು ಏನು ಅಬ್ಜೆಕ್ಟಿವ್ ಇರುತ್ತೋ ಅದಕ್ಕೆ ಯೂಸ್ ಮಾಡ್ಕೊಳ್ತಾರ, ಅಥವಾ ಬೇರೆದಕ್ಕೆ ಯೂಸ್ ಮಾಡ್ತಾರಾ, ಅಥವಾ ಈ ಥರದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದು ಎನ್ ಜಿ ಒ ಅವ್ರು ಹೆಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಮಾಡಿದ್ರಲ್ಲಿ ಯಾವುದಾದ್ರು ಒಂದು ಎಕ್ಸಾಂಪಲ್ ಹೇಳ್ಬೋದಾ? ಒಂದು ಒಳ್ಳೆ ಕೆಲಸ ಮಾಡಿದ್ದು ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ, ಈ ಥರ ನೀವು ಮಾಡಿದ್ರಲ್ಲಿ ಯಾವುದಾದ್ರು? ನನಗೆ ಸಪೋರ್ಟ್ ಮಾಡಿರುವಂಥ ಒಂದು ಎನ್ ಜಿ ಒ ಇದೆ ಎಜುಕೇಷನ್ಗೆ. ಸೊ ಅದು ವಿದ್ಯಾಪೋಷಕ್ ಅಂತ. ಅವರು ಡೋನರ್ಸ್ ಹತ್ರ ಕಲೆಕ್ಟ್ ಮಾಡ್ತಾರೆ. ಯಾವುದೇ ಪ್ರಾಜೆಕ್ಟು ಅಥವಾ ಪ್ರಾಜೆಕ್ಟ್ ಕಾರ್ಪೊರೇಟ್ಸ್ ಅಲ್ಲ, ಬಟ್ ಡೋನರ್ಸ್ ಹತ್ರ ಕಲೆಕ್ಟ್ ಮಾಡ್ತಾರೆ. ಯಾರು ಇಂಟ್ರೆಸ್ಟ್ ಇರುವಂಥ ಡೋನರ್ಸ್ ಹತ್ರ ಅದನ್ನು ಕಲೆಕ್ಟ್ ಮಾಡಿಕೊಂಡು ಏನು ಸ್ಟೂಡೆಂಟ್ಸಿಗೆ ಕೊಡ್ತಾರೆ, ಅಂದರೆ ಸ್ವಲ್ಪ ಕಷ್ಟದಲ್ಲಿರುವಂಥ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಎಕ್ಸಾಂಪಲ್, ನನಗೆ ಫಂಡಿಂಗ್ ಮಾಡಿದ್ದು ಡಾಕ್ಟರ್ ಸುಧಾಮೂರ್ತಿ ಅವರು. ಅವರಿಗೆ ನಾನು ತಿಂಗಳಿಗೆ ಆಲ್ಮೋಸ್ಟ್ ಅವಾಗ ನಂಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ತಿಂಗಳಿಗೆ ಒಂದು ಲೆಟ್ರ್ ಬರಿಬೇಕಾಗಿತ್ತು ಡೈರೆಕ್ಟಾಗಿ ಸುಧಾಮೂರ್ತಿ ಮೇಡಮ್ ಅವರಿಗೆ. ಸೊ ನೇರವಾಗಿ ಅಂದರೆ ವಿದ್ಯಾಪೋಷಕ್ ಪರವಾಗಿ, ವಿದ್ಯಾಪೋಷಕ್ ಕಡೆಯಿಂದ ಅವ್ರು ನನಗೆ ಫಂಡ್ ಮಾಡ್ತಿದ್ರು, ಬಟ್ ನಾನು ನೇರವಾಗಿ ನನ್ನ ಪ್ರೋಗ್ರೆಸ್ ಬಗ್ಗೆ ನಾನು ಲೆಟರ್ ಬರೀತಿದ್ದೆ ಅವರಿಗೆ. ಸಾರಿ, ಇಫ್ ಐ ಆಮ್ ನಾಟ್ ರಾಂಗ್, ಮೇ ಬಿ 3 ತಿಂಗಳಿಗೆ ಒಂದು ಸಾರಿ ಅಂದ್ಕೊಳ್ತೀನಿ. ಸೊ ಆ ಥರ ಅಂಥ ಕೆಲವೊಂದಿಷ್ಟು ಎನ್ ಜಿ ಒಗಳಿದೆ, ನಿಜವಾಗ್ಲೂ ಸಮಾಜಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದೆ. ಮತ್ತು ಅದು ಎಕ್ಸಾಕ್ಟಾಗಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನಾನು ಕೆಲಸ ಮಾಡಿರುವಂಥ ಇನ್ನೊಂದು ಎನ್ ಜಿ ಒ ಏನಾಗುತ್ತೆ, ಮೊದಲನೇ ವರ್ಷದಲ್ಲಿ ಚೆನ್ನಾಗಿ ಕೆಲಸ ನಡೀತು. ಈಗ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಪೌಷ್ಟಿಕತೆಯ ಬಗ್ಗೆ ನನಗೆ ಆಸಕ್ತಿ ಇತ್ತು. ಮೊದಲನೇ ವರ್ಷ ಎಲ್ಲ ಚೆನ್ನಾಗಿ ನಡೀತು, ಚೆನ್ನಾಗಿ ಫಂಡನ್ನು ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಯರ್ಗೆ ಬರ್ತಿರ್ಬೇಕಾದ್ರೆ ಏನು ಎಕ್ಸ್ಪೆನ್ಸಸ್ ಬರುತ್ತಲ್ಲ, ಎಕ್ಸ್ಪೆಂಡಿಚರ್ಸು, ಅದನ್ನು ಕಂಪ್ರೆಸ್ ಮಾಡೋಕ್ಕೆ ಶುರು ಮಾಡಿದ್ರು. ಕಂಪ್ರೆಸ್ ಮಾಡೋದು ಏನಕ್ಕೆ ಅಂದರೆ ದಟ್ ಆ ಎನ್ ಜಿ ಒಗೆ ಆ ಪ್ರಾಫಿಟ್ ಬೇಕಾಗಿದೆ ಅಂತ, ಅಂದರೆ ಅವರು ಅದನ್ನು ಸೇವ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ. ಡೋನರ್ ಕೊಟ್ಟಿದ್ರು, ಅದನ್ನು ಕಂಪ್ರೆಸ್ ಮಾಡ್ಕೊಂಡ್ರು ಅಮೌಂಟ್ ಅಂತ, ಅದನ್ನ ಅಂದ್ರೆ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ. ಅದು ಅವರು ಅದನ್ನು ತೋರಿಸೋದೇನೇ ಇಲ್ಲ. ಸೊ ಅವ್ರು ಏನಕ್ಕೆ ಬಳಕೆ ಮಾಡ್ತಾರೆ ಅಂತ. ಈ ಫೌಂಡೇಶನ್ಗಳಿಗೂ ಮತ್ತು ಎನ್ ಜಿ ಒಗಳು ಸೇಮ್ ಅದೇ ಕ್ಯಾಟಗರಿ ಬರುತ್ತಾ ಹಿಂಗೆ? ಎನ್ ಜಿ ಒಗಳು ಬೇರೆ, ಫೌಂಡೇಶನ್ಗಳು ಬೇರೆ. ಫೌಂಡೇಶನ್ಗಳಂತ ಬಂದಾಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅಂಥವೆಲ್ಲ, ಅಂದರೆ ನೇರವಾಗಿ ಸ್ಪೆಸಿಫಿಕ್ ಉದ್ದೇಶಗಳಿದೆ ಇವಕ್ಕೆ. ಇವನ್ ಎನ್ ಜಿ ಒಗಳಿಗೂ ಇರುತ್ತೆ. ಎನ್ ಜಿ ಒಗಳಿಗೆ ಯಾವ ಥರ ಇರುತ್ತೆ ಅಂತಂದರೆ, ಎನ್ ಜಿ ಒಗಳು ಚೇಂಜ್ ಮಾಡ್ಬೋದು. ಆಲ್ಮೋಸ್ಟ್ ನೀವು ಎನ್ ಜಿ ಒಗಳನ್ನ ನೋಡ್ಬೋದು, ನಾವು ಲಾಭದ ಉದ್ದೇಶದಿಂದ ಮಾಡಿಲ್ಲ ಅನ್ನುವಂಥ ಮೇನ್ ಅವ್ರ ಧ್ಯೇಯವಾಕ್ಯ ಆಗಿರುತ್ತೆ. ನಾವೇನಾದರೂ ಸರ್ವಿಸ್ಗಾಗಿ ಮಾಡಿದ್ದೀವಿ, ಸೊ ಸೊಸೈಟಿಗೆ ಹೆಲ್ಪ್ ಮಾಡಬೇಕಾಗಿ ನಾವು ಎನ್ ಜಿ ಒ ಸ್ಟಾರ್ಟ್ ಮಾಡಿದ್ವಿ, ಸೊ ಇದೇ ಉದ್ದೇಶಗಳಿರುತ್ತೆ. ಅಥವಾ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ತರಬೇಕು ಅಂತಿದ್ದೀವಿ ಅಂದರೆ ಅದು ಫ್ರೀ ಆಗಿ, ಸೊ ಇದೇ ಉದ್ದೇಶಗಳಿರುತ್ತೆ. ಸೊ ಫಂಡಿಂಗ್ ಯಾಕೆ ಬೇಕು ಎನ್ ಜಿ ಒಸ್ಗೆ ಅಂತ ಅಂದರೆ, ಆ ಮಧ್ಯದಲ್ಲಿ ಆ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡೋಕ್ಕೆ ಒಂದಿಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ. ಆ ಎಕ್ಸ್ಪೆಂಡಿಚರ್ನ ಫುಲ್ಫಿಲ್ ಮಾಡೋಕ್ಕೆ ಈ ಡೋನರ್ಸು ಇವ್ರ ಸಪೋರ್ಟ್ಗಳು ಬೇಕು. ಬಟ್ ಈ ಫೌಂಡೇಶನ್ಸ್ಗಳೆಲ್ಲ ಹೆಂಗೆ ಅಂದರೆ, ಅವರಿಗೆ ಖಂಡಿತ ಅದು ಲಾಭದ ಉದ್ದೇಶದಿಂದನೇ ಇರುತ್ತೆ. ಐದರ್ ಯಾರೋ ದೊಡ್ಡ ಫಂಡಿಂಗ್ ಸೋರ್ಸಸ್ ಅವ್ರ ಹತ್ರ ಇರುತ್ತೆ, ಬೇರೆದಕ್ಕೆ ಬಳಕೆ ಮಾಡಿಲ್ಲ ಅಂದರೆ ಅದಕ್ಕೆಲ್ಲ ಟ್ಯಾಕ್ಸ್ ಇರುತ್ತೆ.
ಅವ್ರ ಹಿಂದೆ ಯಾರೋ ಒಬ್ಬ ಒಳ್ಳೆ ಡೋನರ್ ಇರ್ತಾರೆ. ಸೊ ಅವ್ರ ಫಂಡ್ಗಳನ್ನ ಮ್ಯಾನೇಜ್ ಮಾಡೋಕ್ಕಾಗಿ ಸೊ ಈ ಫೌಂಡೇಶನ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಯಿತು ಅಥವಾ ಕೆಲವೊಂದಿಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಯಿತು, ಸ್ಟಾರ್ಟ್ ಆಗಿರೋ ಎಕ್ಸಾಂಪಲ್ಸ್ ಇರುತ್ತೆ. ಇತ್ತೀಚೆಗೆ ನಾರಾಯಣ ಮೂರ್ತಿ ಒಂದು ಹೇಳಿಕೆ ಕೊಟ್ಟಿದ್ರು, ಅಂದರೆ ಕಂಪ್ನಿಲಿ ಕೆಲಸ ಮಾಡೋರು 14 ಗಂಟೆ ಕೆಲಸ ಮಾಡಬೇಕು ಅಂತ. ಇವಾಗ ನೀವು ಹೇಳಿದ್ರಿ ಸರ್ಕಾರನೂ ಕೂಡ ಅದನ್ನು ತಂದಿತ್ತು, ದಿನಕ್ಕೆ 14 ಗಂಟೆ ಕೆಲಸ ಮಾಡಬೇಕು ಅಂತೇಳಿ ಅಂತ. ಅಂದರೆ ಒಬ್ಬ ಮನುಷ್ಯ ಮಾಡೋಕ್ಕೆ ಸಾಧ್ಯನಾ ಕಂಪ್ನಿಗಳಲ್ಲಿ? ಈಗ ಹೊರಗಡೆ ಆದರೆ ನನ್ನ ಸ್ವಂತ ಕೆಲಸ ಬೇರೆ, ಬಟ್ ಈ ಕಂಪ್ನಿಗಳಲ್ಲಿ ಲಿಟ್ರಲಿ ಕೆಲಸ ಮಾಡ್ಬೋದು 14 ಗಂಟೆ. ಅವ್ನು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಬೇಕು ಅದಕ್ಕೆಲ್ಲ, ಬಟ್ ಸಂಬಳಗಳ ಹೆಂಗೆ ವರ್ಕ್ ಆಗುತ್ತದು? ಇದು ಏನಂದರೆ ಖಂಡಿತ ಅವರು ಹೇಳಿದ್ದು ನಿಜಾನೇ. ಈ ಥರ ಒಂದು ಬಂದಿತ್ತು. ಇವನ್ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಕ್ವಶನರ್ಗಳನ್ನ ಕಳಿಸಿದ್ರು. ಸೊ ನಾವು ಇದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಸೊ ಏನಂದರೆ ಒಬ್ರು ಯಾರಾದರೂ ಕೆಲಸ ಮಾಡಬೇಕು ಅಂತ ಅಂದರೆ 14 ಅವರ್ಸ್ ಗಟ್ಟಲೆ ಅಂದರೆ 14 ಅವರ್ ಕಂಟಿನ್ಯೂಸ್ ಕೆಲಸ ಮಾಡೋದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಕನಿಷ್ಠ ಅವ್ನು 1 ಅವರ್ ಕೂತ್ಕೊಂಡಿದ್ದಾನೆ, ಒಂದು 5 ಮಿನಿಟ್ಸ್ ರೆಸ್ಟ್ ಬೇಕಾಗುತ್ತೆ. ಸೊ ಅವನು 2 ಅವರ್ಸ್ ಕೂತ್ಕೊಂಡಿದ್ದಾನೆ, 10 ಮಿನಿಟ್ಸ್ ರೆಸ್ಟ್ ಬೇಕಾಗುತ್ತೆ. ಇದು ಎಲ್ಲದಕ್ಕೂ ಆಯಿತು. ನಮ್ಮ ಏನು ದೈಹಿಕ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಒಂದು ಯೂರಿನ್ಗೆ ಹೋಗಬೇಕಾಗತ್ತೆ ಅಥವಾ ಬೇರೆ ಏನಾದರೂ ಸ್ವಲ್ಪ ರೆಸ್ಟ್ ಬೇಕಾಗತ್ತೆ, ಆ ಥರದ್ದೆಲ್ಲ ಕೆಲವೊಂದಿಷ್ಟು ಇರುತ್ತೆ. ಸೊ ಇದು ಎಲ್ಲದ್ರ ಮಧ್ಯದಲ್ಲೂ ಇವನ್ ನಮ್ಮ ರುಟೀನ್ ಲೈಫ್ ಹೇಳುತ್ತೆ 24 ಗಂಟೆನ 3 ಭಾಗಗಳಾಗಿ ಮಾಡಿದರೆ ಅದನ್ನು ಯಾವ ಥರ ವಿಂಗಡಣೆ ಮಾಡ್ತೇವೆ ಅಂತ. ನಾವೇನಾದರೂ ಪರ್ಸನಲ್ ಲೈಫಿಗೆ 8 ಗಂಟೆನ ಸ್ಪೆಂಡ್ ಮಾಡ್ತೇವೆ, 8 ಗಂಟೆನ ನಮ್ಮ ದುಡಿಮೆಗಾಗಿ ಸ್ಪೆಂಡ್ ಮಾಡ್ತೇವೆ, 8 ಗಂಟೆ ಆರಾಮಾಗಿ ನಿದ್ದೆ ಮಾಡಬೇಕು ಅಂತಿದೆ. ಸೊ ಹಾಗಾಗಿ ಇದು 14 ಗಂಟೆ ಕೆಲಸ ಮಾಡುವಂಥದ್ದು ಏನಿದೆಲ್ಲ ಅತ್ಯಂತ ಅವೈಜ್ಞಾನಿಕ ಅಂತ ನಂಗೆ ಅನಿಸುತ್ತೆ. ಈಗ ಅವರೇ ಕಂಪ್ನಿಗಳಿಗೆ ಕೆಲಸ ಮಾಡ್ತಿರ್ತಾರಲ್ಲ, 8 ಗಂಟೆ 9 ಗಂಟೆ ಕೆಲಸ ಮಾಡ್ತಾರೆ, ಅಥವಾ ಒಂದ್ಸರಿ ಓಟಿ ಅಂತಲೂ ಕೆಲಸ ಮಾಡ್ತಾರೆ. ಇವಾಗ ವರ್ಕ್ ಪ್ರೆಷರ್ ಬೀಳುತ್ತಲ್ಲ, ಅದು ಹೆಂಗೆ ನಿಭಾಯಿಸ್ತಾರೆ ಅವರೆಲ್ಲ ಅಂತ. ಓವರ್ ಟೈಮ್ ಅಂತ ಬಂದವಾಗ ಅವರಿಗೆ ಓವರ್ ಟೈಮ್ ರೇಟ್ಸ್ ಇದೆ ಸಪ್ರೇಟಾಗಿ. ಸೊ ಹಾಗಾಗಿ ಓವರ್ ಟೈಮ್ ಮಾಡೋಕ್ಕೆ ಜನ ಇಷ್ಟಪಡ್ತಾರೆ. ಡ್ಯೂಟಿ ಟೈಮಲ್ಲಿ ಆಲ್ಮೋಸ್ಟ್ ಕೆಲಸಗಳನ್ನ ಮಾಡೋದಿಲ್ಲ. ಅಂದರೆ ಕೆಲವೊಂದಿಷ್ಟು ಜನ ಡ್ಯೂಟಿ ಟೈಮಲ್ಲಿ ಕೆಲಸ ಮಾಡದೆ ಅದನ್ನು ಓವರ್ ಟೈಮಲ್ಲಿ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ. ಆಮೇಲೆ ಇದನ್ನು ಮಾಡೋದ್ರಿಂದ ಏನಂದರೆ ಅವರಿಗೆ ವರ್ಕ್ ಪ್ರೆಷರ್ಸ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಯಾವ ಥರ ಅಂದರೆ ಅವ್ರು ಸ್ಟ್ರೆಸ್ ಫೇಸ್ ಮಾಡ್ತಾರೆ, ಎನಫ್ ರೆಸ್ಟ್ ಇರೋದಿಲ್ಲ. ಸೊ ಇಂಥ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾರೆ. ಜೊತೆಗೆ ಎನಫ್ ಟೈಮ್ನ ಕೊಡೋಕ್ಕಾಗೋದಿಲ್ಲ ಫ್ಯಾಮ್ಲಿಗೆ. ಆಮೇಲೆ ಕೆಲವೊಂದಿಷ್ಟು ಜನ ಈಗ ಬೆಂಗಳೂರಿಗೆ ಬಂದಿದ್ದಾರೆ, ಸೊ ಒಳ್ಳೆ ಅರ್ನ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ. ಸೊ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಕಡೆಗಳಿಗೆ ಕೆಲಸ ಮಾಡುವಂಥದ್ದಿದೆ. ಈಗ ಎಕ್ಸಾಂಪಲ್ ನಾವು ಸುಮಾರು ಜನರನ್ನ ನೋಡಿದ್ದೀವಿ, ಸ್ವಿಗ್ಗಿ, ಝೊಮ್ಯಾಟೊ, ಆಮೇಲೆ ಸೆಕ್ಯೂರಿಟಿ ಅಂಥ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ಸೊ ಅಂಥ ಕೆಲಸಗಳನ್ನ ಮಾಡುವಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅರ್ನ್ ಮಾಡ್ಕೊಳ್ತಾರೆ. ಅದು ಅವ್ರ ಮೇಲೆ ಡಿಪೆಂಡ್ಸ್. ಇಲ್ಲಿ ನಾವು 8 ಅವರ್ ಅಂತ ಈ ಕೆಲಸ ಮಾಡಿಸ್ಕೊಳ್ತೇವೆ, ಅಲ್ಲಿ ಅವ್ರು ಹೋಗಿ ಒಂದು 4 ಅವರ್ ಮಾಡಿದಾಗ್ಲೂ ಒಳ್ಳೆ ರೆಮ್ಯುನರೇಷನ್ ಅರ್ನ್ ಮಾಡಿರುವಂಥದ್ದು ಇದೆ. ಓ ಟಿ ಮೇಲೆ ಅಷ್ಟೇ ಅವ್ರು ಡಿಪೆಂಡ್ ಆಗಿಲ್ಲ, ಸೊ ಬೇರೆ ಕೆಲಸಗಳ ಮೇಲೂ ಡಿಪೆಂಡ್ ಆಗಿದ್ದಾರೆ. ಸೊ ಹಾಗಾಗಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ. ಮ್ಯಾನೇಜ್ ಮಾಡೋದನ್ನು ಅವರವರೇ ಕಲಿಬೇಕು. ಜೊತೆಗೆ ಏನಂದರೆ ಇದನ್ನು ಮಾಡಬೇಕಾ, ಇಷ್ಟು ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು. ಯಾಕಂದರೆ ಲೈಫ್ ಈಸ್ ಒನ್ಸ್. ಸೊ ಈಗ ಅವ್ರ ಹೆಲ್ತ್ ಮೇಲೆ ಪರಿಣಾಮ ಬೀರಿದ್ರು ನಾಳೆ ಅವ್ರ ಫ್ಯಾಮ್ಲಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ ನಮ್ಮ ಎಂಪ್ಲಾಯೀಸ್ಗೆಲ್ಲ, ಏನಂದರೆ ಸದೃಢವಾದ ವ್ಯಕ್ತಿ, ಅವನ ಕೈಕಾಲು ಗಟ್ಟಿ ಇದೆ ಅಂತಂದರೆ ಅವನು ತನ್ನ ಕುಟುಂಬಕ್ಕೆ ಒಂದು ಸಂಪನ್ಮೂಲ ಆಗಿರ್ತಾನೆ. ಈಸ್ ಅ ಸೋರ್ಸ್ ಫಾರ್ ಹೀಸ್ ಫ್ಯಾಮಿಲಿ. ಹೊರಗಡೆ ನಾವೇನು ಸೊಸೈಟಿ ನೋಡ್ತಿದ್ದೀವಿ, ಸೊಸೈಟಿಗೆ ಒಂದು ಸಂಪನ್ಮೂಲ, ಒಬ್ಬ ದುಡಿಯುವಂಥ ವ್ಯಕ್ತಿ. ಅವನೇನಂದರೆ ಒಂದು ದೇಶಕ್ಕೆ ಒಂದು ಸಂಪನ್ಮೂಲ ವ್ಯಕ್ತಿ ಅಂತ. ಈಗ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಈ ಲಗ್ಗೆರೆ, ನಮ್ಮಿರ, ಈ ಗೊರಗುಂಟೆಪಾಳ್ಯ ಕಡೆ ಅಥವಾ ಆ ಕಡೆ ಬೊಮ್ಮನಹಳ್ಳಿ ಕಡೆ ಗಾರ್ಮೆಂಟ್ಸ್ಗಳಿದೆ, ಸುಮಾರು ಗಾರ್ಮೆಂಟ್ಸ್ಗಳಿದೆ. ಅಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡಿದ್ರೆ ಹೆಣ್ಮಕ್ಳು ಅಲ್ವಾ. ನೀವು ಬೆಳಿಗ್ಗೆ ನೋಡ್ತಾರೆ 8:30, 9 ಓಡ್ತಾ ಇರ್ತಾರೆ, ಓಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಸೆಕ್ಯೂರಿಟಿ ಬೈತಾ ಇರ್ತಾರೆ ಅವ್ರಿಗೆ, ಬರಮ್ಮ ನಾವು ಎಷ್ಟೋ 1 ನಿಮಿಷನೂ ಪಂಚಿಂಗ್ ಲೇಟ್ ಆದರೂ 1 ಅವರ್ ಸಂಬಳ ಕಟ್ ಮಾಡ್ತಾರಂತ ಅವ್ರಿಗೆ. ಮತ್ತು ಜಾಸ್ತಿ ಓಟಿ ಮಾಡಿಸ್ಕೊಳ್ತಾರೆ ಅವ್ರ ಕಡೆಯಿಂದ ರಾತ್ರಿ, ಅಂದರೆ ಎಕ್ಸ್ಟ್ರಾ ಡ್ಯೂಟಿ ಟೈಮು. ಅವ್ರಿಗೆ ಪ್ರೆಷರ್ ಇರುತ್ತೆ, ಅದ್ರ ಜೊತೆಗೆ ಸುಮಾರು ನಾನು ಕೇಳಿದ್ದೀನಿ ಹರಾಸ್ಮೆಂಟು ಇರುತ್ತೆ. ಏನಂದರೆ ಓ ಟಿ ಅಂತ ಬಂದಾಗ ಅದು ವುಮನ್ಸ್ಗೆ ರೆಸ್ಟ್ರಿಕ್ಟೆಡ್ ಇದೆ. ಇಷ್ಟು ಅವರ್ಸ್ ಮಾತ್ರ ಓ ಟಿ ಕೊಡ್ಬೋದು ಅಂತ. ಏನು 8 ಅವರ್ ಇದೆಯಲ್ಲ, 8 ಅವರ್ ನಂತರ ಅಂದರೆ ಬೆಳಗ್ಗೆ 8 ಗಂಟೆಗೆ ಶುರುವಾದರೆ 5 ಗಂಟೆಗೆ ಅವ್ರ ಡ್ಯೂಟಿ ಕಂಪ್ಲೀಟ್ ಆಗುತ್ತೆ ಅನ್ನೋದಾದರೆ 7 ಗಂಟೆವರೆಗೂ ಅವ್ರು ಓ ಟಿ ಕೊಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಕೊಡಬೇಕಂದ್ರೆ ವೆರಿ ರೇರ್ ಕೇಸಸ್ಸಲ್ಲಿ ಕೊಡ್ಬೋದು. ಬಟ್ ಅವ್ರ ಸೇಫ್ಟಿ ಸೆಕ್ಯೂರಿಟಿನ ಕಂಪ್ನಿ ಜವಾಬ್ದಾರಿಯಾಗಿ ತೊಗೊಳ್ಬೇಕಾಗತ್ತೆ. ಸೊ ಇಂಥ ಟೈಮ್ಗಳಲ್ಲಿ ಏನು ಮಾಡ್ತಾರೆ, ವುಮನ್ಸನ್ನು ಆದಷ್ಟು ಬೇಗ ಡ್ಯೂಟಿಯಿಂದ ರಿಲೀವ್ ಮಾಡುವಂಥದ್ದಿದೆ. ಆಮೇಲೆ ನೀವೇನು ಹರಾಸ್ಮೆಂಟ್ ಬಗ್ಗೆ ಹೇಳಿದ್ರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದಾದರೆ, ಈಗ ಮನೆಗಳಲ್ಲೂ ಕೇಳಿರ್ತೀವಿ, ಆ ಕಲ್ಚರ್ ಮನೆಯಿಂದನೇ ಶುರುವಾಗಿರುತ್ತೆ. ಏನಂದರೆ ವುಮನ್ ಆದಷ್ಟು ಬೇಗ ಮನೇನ ಸೇರ್ಕೊಳ್ಬೇಕು ಅನ್ನುವಂಥದ್ದು. ಯಾಕೆಂದರೆ ಅವರಿಗೆ ಈ ಪ್ರೊಸೆಸ್ ಏನಿದೆ, ಒಂದು ಕೆಲಸಕ್ಕೆ ಬಂದು ಮನೆಗೆ ಹೋಗೋವರೆಗೂ ಅವರಿಗೆ ಸಾಕಷ್ಟು ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ. ಆ ರೀಸನ್ಗೆ ಅವರು ಬೇಗ ಮನೆಗಳಿಗೆ ಸೇರಬೇಕು ಅಂತ ಹೇಳ್ತಾರೆ. ಅಲ್ಲದೆ ಡ್ಯೂಟಿನಲ್ಲಿ ಅವರಿಗೆ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಈಗ ಎಕ್ಸಾಂಪಲ್ ಬರೀ ನೀವು ಹೇಳಿದ್ರಿ ಓವರ್ ಟೈಮಲ್ಲಿ ಅಷ್ಟೇ ಅಂತಲ್ಲ, ಇವನ್ ಡ್ಯೂಟಿ ಟೈಮಲ್ಲೂ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಆ್ಯಕ್ಟ್ ಬಂತು, ಅದೇನೆಂದರೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆನ್ ವುಮನ್ ಇನ್ ವರ್ಕ್ ಪ್ಲೇಸ್ ಅಂತ. ಅದು 2013ನಲ್ಲಿ ಅದನ್ನು ಜಾರಿಗೆ ತಂದರು. ಸೊ ಅದರದ್ದು ಉದ್ದೇಶ ಏನು ಅಂತಂದರೆ, ಯಾವುದಾದ್ರೂ ವುಮನ್ಗೆ ಒಂದಿಷ್ಟು ಲಿಸ್ಟೆಡ್ ಸೈನ್ಸ್ ಇದೆ,
ಅದರಲ್ಲಿ ಯಾವುದಾದ್ರೂ ಒಂದು ವರ್ತನೆಯನ್ನು ಅವ್ರು ಫೇಸ್ ಮಾಡ್ತಿದ್ದಾರೆ ಅಂದರೆ ಆ ಪರ್ಸನ್ಗೆ ಇಮ್ಮಿಡಿಯೇಟ್ ಪನಿಷ್ಮೆಂಟ್ ಆಗುತ್ತೆ. ಸೊ ಇದಕ್ಕೊಂದು ಇಂಟರ್ನಲ್ ಕಮಿಟಿ ಇರುತ್ತೆ ಪ್ರತಿಯೊಂದು ಆರ್ಗನೈಸೇಷನಲ್ಲೂ, ಏನಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಅಂತ. ಸೊ ಅನ್ಫಾರ್ಚುನೇಟ್ಲಿ ಅನ್ನೋದಕ್ಕಿಂತ ಇದು ಮ್ಯಾಂಡೇಟ್ರಿ ಆಗಿ HR ಅದರಲ್ಲಿ ಮೆಂಬರ್ ಆಗಿರ್ತಾರೆ ಕಂಪಲ್ಸರಿ, ಐದರ್ ಮೆನ್ ಆಗಿರ್ಬೋದು ವುಮನ್ ಆಗಿರ್ಬೋದು. ಸೊ ಅಲ್ಲಿ ಏನಂದರೆ ಆಲ್ಮೋಸ್ಟ್ ಹೋಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಇನ್ಕ್ಲೂಡಿಂಗ್ ಏನು ಗ್ರಾಸ್ ರೂಟ್ ಲೆವೆಲ್ ವರ್ಕರ್ ಅಥವಾ ಏನು ಎಂಪ್ಲಾಯಿ ಕೆಲಸ ಮಾಡ್ತಿರ್ತಾರಲ್ಲ ಅವರಲ್ಲೂ ಕೆಲವೊಂದಿಷ್ಟು ಜನ ಅದ್ರ ಮೆಂಬರ್ ಆಗಿರ್ತಾರೆ. ಜೊತೆಗೆ ಔಟ್ಸೈಡ್ ಪರ್ಸನ್ ಒಬ್ಬರು ಅದ್ರ ಮೆಂಬರ್ ಆಗಿರ್ತಾರೆ. ಅಂದರೆ ಇಂಟರ್ನಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಎಂಪ್ಲಾಯಿ ಆಗಲಿ ಅವ್ರ ಮೇಲೆ ಪ್ರೆಷರ್ ತಂದು ಅದನ್ನು ಮುಚ್ಚೋ ಸಾಧ್ಯತೆಗಳಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಎಕ್ಸ್ಟರ್ನಲ್ ಒಬ್ಬ ಪರ್ಸನ್ನ ಹೈಯರ್ ಮಾಡಿರ್ತಾರೆ. ಈಗ ಇಂಟರ್ನಲ್ ಯಾವುದೇ ಇನ್ಸಿಡೆಂಟ್ಗಳು ನಡೆದಾಗ ಏನು ಮಾಡ್ತಾರೆ, ಅದರದ್ದೊಂದು ವರದಿನ ತಗೊಳ್ತಾರೆ. ಬಟ್ ನಿಮ್ಮಲ್ಲಿ ನೀವು ನೋಡ್ದಂಗೆ, ನಿಮ್ಮ ಕಂಪ್ನಿಲಿ ನೀವು ನೋಡ್ದಂಗೆ ನಿಮ್ಗೆ ಯಾವುದಾದ್ರೂ ಬಂದಿದೆ ಆ ಥರ? ಖಂಡಿತ ಬಂದಿದೆ. ಒಬ್ಬ ಎಂಪ್ಲಾಯಿಗೆ ಸ್ವಲ್ಪ ಆ ಥರ ಅಂದರೆ ಲೈಕ್ ಒಂದು ಡಿಫ್ರೆಂಟ್ ವೇನಲ್ಲಿ ಅಪ್ರೋಚ್ ಮಾಡಿರುವಂಥ ಎಕ್ಸಾಂಪಲ್ ಇತ್ತು. ಯಾವ ಥರ? ನೈಟ್ ಡ್ಯೂಟಿನಲ್ಲಿ ಆ ಎಂಪ್ಲಾಯಿಗೆ ಲೈಕ್ ಅವ್ರನ್ನ ಫಿಸಿಕಲ್ ಆಗಿ ಬಳಸ್ಕೊಳ್ಳೋಕೆ ಅಪ್ರೋಚ್ ಮಾಡಿರುವಂಥ ಎಸ್ ಅಂದರೆ ಅದು ಅಲ್ಲಿ ನೈಟ್ ಡ್ಯೂಟೀಸ್ ನಡೀತಿತ್ತು. ಸೊ ಹಂಗಾಗಿ ಅಲ್ಲಿ ಎಲ್ಲ ರೆಕಾರ್ಡ್ಸ್ ಇರುತ್ತೆ, ಲೈಕ್ ಅವ್ರಿಗೆ ಗೊತ್ತಿದೆ ಎಲ್ಲಿ ಕ್ಯಾಮ್ರಾಗಳಿದೆ. ಬಿಕಾಸ್ ಈಗ ವುಮನ್ಸ್ ಎಲ್ಲನ ಕೆಲಸ ಮಾಡ್ತಾರೆ ಅಂದರೆ ಈವನ್ ವುಮನ್ಸ್ಗೆ ನೈಟ್ ಡ್ಯೂಟಿ ಇದೆ, ಅದು ಕಂಡೀಷನ್ ಇದೆ. ಸಂಜೆ 8 ಗಂಟೆಗೆ ಶುರು ಆದರೆ ಬೆಳಗ್ಗೆ 8 ಗಂಟೆಗೆ ಅವರು ರಿಲೀವ್ ಆಗೋದು ಆ ಥರ. ಈಗ ನಾವು ಡೇ ಡ್ಯೂಟಿಗಳಲ್ಲಿ 8 ಅವರ್ಸ್ ನೋಡ್ತೀವಿ, ಬಟ್ ಲೇಡೀಸ್ಗೆ ನೈಟ್ ಡ್ಯೂಟಿ ಆ ಥರ ಆಗೋದಿಲ್ಲ. ನೈಟ್ ಡ್ಯೂಟಿ 12 ಅವರ್ ಇರುತ್ತೆ ಲೇಡೀಸ್ಗೆ, ಬಿಕಾಸ್ ಆಫ್ ಸೇಫ್ಟಿ ರೀಸನ್ಗೆ. ಇನ್ನು ಕೆಲವೊಂದಿಷ್ಟು ಕಂಪ್ನಿಗಳೇನೆಂದರೆ, ಈಗ ಎಕ್ಸಾಂಪಲ್ ನೀವು ಹೇಳ್ತಿದ್ರಿ IT ಅಂತೆಲ್ಲ, IT ನವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಟೈಮಿಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ಅರೇಂಜ್ ಮಾಡಿರ್ತಾರೆ. ಆಮೇಲೆ ಅವರು ಒಬ್ಬ ಗಾರ್ಡನ್ ಕೊಟ್ಟಿರ್ತಾರೆ ಅನ್ಸುತ್ತೆ, ಜೊತೆಗೆ ಅವ್ರಿಗೆ ಏನೇನು ಬೆನಿಫಿಟ್ಸ್ ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿರ್ತಾರೆ. ಅಲ್ಲಿ 8 ಅವರ್ಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಪ್ಲೇಸ್ಗಳಲ್ಲಿ ಲೇಡೀಸ್ಗೆ 12 ಅವರ್ಸ್ ಇರುತ್ತೆ ನೈಟ್ ಡ್ಯೂಟಿ ಬಂದರೆ. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಅವರಿಗೆ ಒಬ್ಬರು ಮೆನ್ ಅಂದರೆ ಏನು ರೆಸ್ಪಾನ್ಸಿಬಲ್ ಪರ್ಸನ್ ಇರ್ತಾರೆ ಆ ಪ್ಲೇಸಲ್ಲಿ, ಅವರು ಅಪ್ರೋಚ್ ಮಾಡಿರುವಂಥದ್ದು. ಅವರಿಗೆ ಅದು ಇಷ್ಟ ಆಗಿಲ್ಲ. ಸೊ ಈಗ ಆಲ್ಮೋಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ಗಳೆಲ್ಲ ಸ್ಟಾರ್ಟ್ ಆಗೋದು ಎಲ್ಲಿ 2 ಮೈಂಡ್ಸು ಎಕ್ಸ್ಪೆಕ್ಟೆಡ್ ಇರುವುದಿಲ್ಲ. ಸೊ ಅಂಥ ಪ್ಲೇಸ್ಗಳಲ್ಲಿ ಅದು ರೇಸ್ ಮಾಡ್ತಾರೆ ಅವರು. ನಮ್ಮ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ನಾವೇನು ಮಾಡ್ತೇವೆ ಅಂದರೆ ಅದನ್ನು ಒಂದು ರಿಟರ್ನಲ್ಲಿ ಬರ್ಸ್ಕೊಳ್ತೇವೆ ಕಂಪಲ್ಸರಿಯಾಗಿ. ಬಂದು ಅವರು ಓರಲ್ಲಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಓರಲ್ಗೆ ಯಾವುದೇ ರೀತಿ ಪ್ರಿಫರೆನ್ಸ್ ಇರುತ್ತೆ. ಬಟ್ ಏನಂದರೆ ಅವ್ರ ಇನ್ಸಿಡೆಂಟ್ ನಡೆದಾಗ ಆಲ್ಮೋಸ್ಟ್ ಅವ್ರು ಏನು ಮಾಡ್ತಿರ್ತಾರೆ, ಅವರು ಒಂದು ಫೀಲಿಂಗಲ್ಲೇ ಇರ್ತಾರೆ, ಅಳ್ತಿರ್ತಾರೆ ಅಥವಾ ಆ ಥರ ಏನಾದ್ರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಿರ್ತಾರೆ. ಜೊತೆಗೆ ನಾವೇನು ಮಾಡ್ತೀವಿ, ರಿಟರ್ನಲ್ಲಿ ಒಂದು ಕಂಪ್ಲೇಂಟ್ ತೊಗೊಂಡು ನೆಕ್ಸ್ಟ್ ಆ ಪರ್ಸನ್ ಜೊತೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಏನು ಕಾರಣಕ್ಕೆ ಈ ಥರ ಆಗಿದ್ದು ಅಂತ. ಸೊ ಅದೆಲ್ಲ ತಪ್ಪಿತಸ್ಥ ಅಂತ ಗೊತ್ತಾದಾಗ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೇವೆ. ಪೊಲೀಸ್ ಇನ್ವಾಲ್ವ್ ಆಗ್ತಾರೆ, ಲಾ ಸಿಸ್ಟಮ್ ಇನ್ವಾಲ್ವ್ ಆಗುತ್ತೆ. ಸೊ ಆವಾಗ ಏನು ಕಾಂಪನ್ಸೇಷನ್ನ ಆ ವುಮನ್ಗೆ ಕೊಡಬೇಕಾಗತ್ತೆ, ಅಥವಾ ಮೆನ್ ಆರ್ ವುಮನ್, ನವಡೇಸ್ ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್ ಓನ್ಲಿ ಆನ್ ವುಮನ್, ಇವನ್ ಮೆನ್ಸ್ ಆಲ್ಸೋ ಫೇಸಿಂಗ್ ದ ಸೇಮ್. ಗಂಡಸರ ಮೇಲೆ ದೌರ್ಜನ್ಯ ಆಗ್ತದೆ. ಖಂಡಿತ ಓಕೆ. ಬಟ್ ಅದು ಬೆಳಕಿಗೆ ಬರುವುದಿಲ್ಲ. ಈಗ ವುಮನ್ ಆದರೆ ಅವರು ಲೈಕ್ ವಲ್ನರೇಬಲ್ ಗ್ರೂಪ್ ಅನ್ನೋ ಕಾರಣಕ್ಕೆ ಅವರಿಗೆ ಸ್ವಲ್ಪ ಜಾಸ್ತಿ ಪ್ರಾಧಾನ್ಯತೆ ಸಿಗುತ್ತೆ. ಮೆನ್ಗಾಗಿದ್ರೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಇವನ್ ಮೆನ್ನೂ ಈಗ ಒಬ್ಬ ಗಂಡಸು ಹೇಳಕ್ ಹೋದ್ರೆ ನನ್ನ ಮೇಲೆ ಈ ಥರ ದೌರ್ಜನ್ಯ ಆಗಿದೆ ಅಂತ ಹೇಳಕ್ ಹೋದ್ರೆ ಎಸ್ ಆ ರೀಸನ್ಗಳಿಗೆ ಈಗ ಏನು ಮಾಡ್ತಿದ್ರೆ, ಯಾರೂ ಕೇಳ್ತಿಲ್ಲ ಮೆನ್ ಮೇಲೆ ದೌರ್ಜನ್ಯ ಆಗಿದೆ ಅಂತ ಅಂದರೆ. ಆಮೇಲೆ ಮೆನ್ನೂ ಸೇರ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಆಲ್ರೆಡಿ ಫೀಲ್ ಇದೆ, ನಾನು ಮೆನ್ನು. ಸೊ ಈ ಸೊಸೈಟಿ ಅವ್ರನ್ನ ಆ ಥರ ಆಲ್ರೆಡಿ ಡೆವಲಪ್ ಮಾಡಿಬಿಟ್ಟಿದೆ. ಒಂದು ಮೆನ್ ಮಾಡಿದರೆ ಅವ್ನ ಪುರುಷತ್ವ, ಒಂದು ವುಮನ್ ಮಾಡಿದರೆ ಅದು ಬೇರೆ ಲೆಕ್ಕದಲ್ಲಿ ಅದನ್ನು ತೊಗೊಳ್ತಾರೆ ಅನ್ನೋ ರೀಸನ್ಗೆ. ಸೊ ಸುಮಾರು ಆಗ್ತಿದೆ. ನಮ್ಮ ಈಗ ಸಿನಿಮಾಗಳಲ್ಲಿ ನೋಡಿ, ಒಂದು ಹೆಣ್ಮಕ್ಳು ಬಂದಾಗ, ಆರ್ಟಿಸ್ಟ್ಗಳು ಬಂದಾಗ, ನೀನು ಹೀರೋಯಿನ್ ಮಾಡ್ತೀನಿ, ಬಟ್ ನೀನು ನನ್ನ ಜೊತೆ ಕಮಿಟ್ಮೆಂಟ್ ಅನ್ನೋ ಅರ್ಥ ಇದೆ. ಅಂದರೆ ಕಮಿಟ್ಮೆಂಟ್ ಅಂದರೆ ಅವ್ರ ಜೊತೆ ಹಾಸಿಗೆ ಹಂಚ್ಕೋಬೇಕು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಈ ಥರ ನಿಮ್ಮ ಕಂಪ್ನಿಗಳಲ್ಲಿ ಅಂದರೆ ಕಾರ್ಪೊರೇಟ್ ಆಗಿರ್ಬೋದು ಅಥವಾ ನಿಮ್ಮ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಒಂದು ಪ್ರಮೋಷನ್, ಈಗ ಒಂದು ಸೇರ್ತಾಳೆ ಕಂಪ್ನಿಗೆ ಒಂದು ಹೆಣ್ಣು ಪ್ರಮೋಷನ್ ಬೇಕಾಗಿರುತ್ತೆ, ಅಥವಾ ನೀವು ಪ್ರಮೋಷನ್ ಕೊಡ್ತೀನಿ, ಈ ಥರ ನನ್ನ ಜೊತೆ ಕಮಿಟ್ ಆಗ್ತೀಯ ಅಂತ ಆ ಥರ ನಡೆಯುತ್ತಾ ದೌರ್ಜನ್ಯಗಳು ಆ ಅರ್ಥದಲ್ಲೂ? ನಾನು ನೋಡಿರೋ ಹಾಗೆ ಖಂಡಿತ ಇದು ಎಲ್ಲರ ಕಣ್ಣಿಗೂ ಕಾಣಿಸುವಂಥ ಕೆಲವೊಂದಿಷ್ಟು ದೃಷ್ಟಾಂತಗಳನ್ನು ನಾನು ನೋಡಿದ್ದೀನಿ ವಿನಃ, ಬಟ್ ನೇರವಾಗಿ ಇದನ್ನು ನಮ್ಮ ಮುಂದೆ ಹೇಳಿರುವಂಥದ್ದನ್ನು ನೋಡಿರಿ. ಅಂದರೆ ಈಗ ಎಕ್ಸಾಂಪಲ್, ಒಬ್ಬ ಎಂಪ್ಲಾಯಿನೇ ಈಗ ನಿಮ್ಮ ಜೊತೆ ಕೂತ್ಕೊಂಡಿರೋ ಪರ್ಸನ್ ಆಗಿದ್ದಿದ್ರೆ ಖಂಡಿತ ಶಿ ವುಡ್ ಹ್ಯಾವ್ ಶೇರ್ಡ್, ಐದರ್ ಹಿ ವುಡ್ ಹ್ಯಾವ್ ಶೇರ್ಡ್. ಬಟ್ ಈಗ ಏನಾಗುತ್ತೆ ಅಂದರೆ ಆಗಿರ್ಲೂಬಹುದು. ಕೆಲವೊಂದಿಷ್ಟನ್ನು ನೋಡಿದರೆ ಬೆಳವಣಿಗೆಗಳು ಖಂಡಿತ ಆ ಥರ ಇರುತ್ತೆ. ಹೊರಗಡೆ ನೋಡಿದವ್ರಿಗೂ ಆ ಥರ ಅನಿಸುತ್ತೆ. ಯಾಕೆ ನಮಗೆ ಕೆಲವೊಂದು ಸಾರಿ ಪ್ರಶ್ನೆ ಬರುತ್ತೆ, ಒಂದು ಗ್ರೂಪ್ ಆಫ್ ಪೀಪಲ್ ಇರುವಾಗ ಯಾಕೆ ಅವ್ರನ್ನೇ ಡೆವಲಪ್ ಮಾಡ್ತಾರೆ, ಆಮೇಲೆ ಅವ್ರು ಯಾವುದೇ ಮಿಸ್ಟೇಕ್ ಮಾಡಿದ್ರು ಅದನ್ನು ಸಮಜಾಯಿಸಿ ಲೈಕ್ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ತಾರೆ ಏನೇ ಮಿಸ್ಟೇಕ್ ಮಾಡಿದ್ರು. ಯಾಕೆ ಅಂತ ನೋಡಿದಾಗ ಖಂಡಿತ ಆ ಥರದ್ದು ಒಂದೇನೋ ರಿಲೇಷನ್ ಇರುತ್ತೆ. ಆ ರಿಲೇಷನ್ ಹೆಂಗಂದ್ರೆ ಬೆಳಗ್ಗೆಯಿಂದ ಶುರುವಾಗುತ್ತೆ, ಮಿಡ್ನೈಟ್ವರೆಗೂ ಇರುತ್ತೆ. ಸೊ ಹಂಗಾಗಿ ಇರ್ಬೋದು, ಅದೇ ಥರದ್ದು ಆಲ್ಮೋಸ್ಟ್ ಇರುತ್ತೆ. ಇವತ್ತು ಯಾರೋ ಹೊಸಬರಿಗೆ ಅದು ಗೊತ್ತಾಗದೇ ಇರ್ಬೋದು,
ಹಿಂದೆಯಿಂದ ನೋಡ್ಕೊಂಡು ಬಂದವರೆಲ್ಲ ಹೇಳ್ತಾರಲ್ವಾ. ಈಗ ಅವ್ರು ನೀವು ಕಮಲಿ ಕೆಲಸ ಮಾಡ್ತಿರ್ತೀರಾ, ಹೊಸೂರು ಬರ್ತಿರ್ತಾರೆ, ಹೋಗ್ತಾ ಇರ್ತಾರೆ. ಯಾಕಂದ್ರೆ HR ಇದ್ದಾಗ ಮೇನ್ ನಿಮ್ಮ ಕೆಲಸನೇ ಮಾನವ ಸಂಪನ್ಮೂಲ ನೋಡ್ಕೊಳ್ಳೋದು, ಬಂದು ಹೋಗೋರ್ದು. ಇತ್ತೀಚೆಗೆ ಅಂದರೆ ಈ ಜೆನ್ಜೀಸ್ ಆಗಿರ್ಬೋದು, ಹೊಸದಾಗಿ ಏನು ಬರ್ತಾ ಇದ್ರಲ್ಲ ಯುವಕರು ಕೆಲಸಕ್ಕೆ, ಮೇನ್ಲಿ ಬರೋದು ಆಂಗ್ಸೈಟಿ, ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು, ಮತ್ತೊಂದು ಮಗದೊಂದು ಇದ್ರ ಬಗ್ಗೆನೇ ಮಾತಾಡ್ತಾರೆ ಜಾಸ್ತಿ. ಸದ್ಯಕ್ಕೆ ಇವಾಗ ಅದೇ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆಲ್ಲ ಗೊತ್ತಿರಲಿಲ್ಲ ಇವು. ಇತ್ತೀಚೆಗೆ ನಮಗೂ ಇದೆ, ಅಂದರೆ 30s ಆಗಿರ್ಬೋದು ಒಂಥರ ಕಾರಣಗಳು, ಬಟ್ ಮ್ಯಾಕ್ಸಿಮಮ್ ಆಗಿರೋದು ಆಂಗ್ಸೈಟಿ, ಡಿಪ್ರೆಷನು, ಫ್ರಸ್ಟ್ರೇಷನು. ಇದ್ರ ಬಗ್ಗೆ ಹೆಂಗೆ? ಯಾಕಂದರೆ ಕಾರ್ಪೊರೇಟ್ ಜೀವನದಲ್ಲಿ ಎಲ್ಲ ತುಂಬ ಒತ್ತಡಗಳು ನೋಡ್ಬಿಟ್ಟಿರ್ತಾರೆ. ಸೋಮವಾರದಿಂದ ಶುಕ್ರವಾರ ಕೆಲಸ ಮಾಡು, ಶನಿವಾರ ಭಾನುವಾರ ಪಾರ್ಟಿ ಮಾಡು. ಪಾರ್ಟಿ ಯಾಕೆ ಮಾಡ್ತೀನಿ ಅಂದರೆ, ಏ ಮಗ ಸ್ಟ್ರೆಸ್ಸು ಮಗ, ಸೋಮವಾರದಿಂದ ಶುಕ್ರವಾರ ಕೆಲಸ ಮಾಡಿದ್ರೆ ನನ್ನ ತಲೆ ಅಯ್ಯೋ ಒದ್ದಾಡ್ತಿದ್ದು, ನೀವು ಪಾರ್ಟಿ ಮಾಡಬೇಕು ಅಂತ ಪಾರ್ಟಿ ಮಾಡ್ತಾರೆ. ಯಾಕೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತದು? ಏನು ಡಿಪ್ರೆಷನ್, ಏನು ಒದ್ದಾಟ ಅವ್ರದ್ದು? ಇದ್ರ ಬಗ್ಗೆ ಮಾತಾಡ್ಬೋದಲ್ಲ ಆ್ಯಸ್ ಎ HR ಆಗಿ. ಖಂಡಿತ. ಇದು ಎಲ್ಲಿಂದ ಶುರುವಾಗತ್ತೆ ಅಂತಂದರೆ ಭಾಳ ಬಾಲ್ಯದಿಂದನೇ ಶುರುವಾಗತ್ತೆ. ಸೊ ಯಾವ ಅಭ್ಯಾಸಗಳನ್ನು ಏನು ರೂಢಿಯಾಗಿ ಮಾಡಿಸ್ಬೇಕು, ಸೊ ಆ ಅಭ್ಯಾಸಗಳನ್ನು ಭಾಳ ಪ್ರೆಷರಾಗಿ ಮಾಡಿಸ್ತಾರೆ ಪೇರೆಂಟ್ಸ್. ಈ ಎಕ್ಸಾಂಪಲ್ ಮಗುಗೆ ಸ್ಕೂಲ್ಗೆ ಹೋಗೋದ್ರಿಂದ ಶುರುವಾಗುತ್ತೆ. ಅಂಗನವಾಡಿಯಿಂದನೇ ತೊಗೊಳ್ಬೋದು. ಅಂಗನವಾಡಿಗೆ ಮಗು ಹೋಗೋಕ್ಕೆ ಇಷ್ಟ ಇರೋದಿಲ್ಲ, ಅಲ್ಲಿಂದ ಕ್ರಿಯೇಟ್ ಆಗುತ್ತೆ. ಅವಾಗ ಮಗುಗೇನು ಮನೆಗೆ ಬರಬೇಕಂದ್ರೆ ಭಾಳ ಖುಷಿಯಿಂದ ಓಡಿ ಬರುತ್ತೆ. ದಿನ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಯ್ಯೋ ಹೋಗಬೇಕಾ, ನಾನು ಹೋಗೋದಿಲ್ಲ ಅಂತ ಹಠ ಮಾಡುತ್ತೆ. ಈವನ್ ಸ್ಕೂಲ್ ಡೇಸ್ಗಳಲ್ಲೂ ಅಷ್ಟೇ. ಏನೋ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಆ ಹೋಮ್ವರ್ಕ್ ನಾನು ಕಂಪ್ಲೀಟ್ ಮಾಡಿಲ್ಲ, ಅಥವಾ ವಿಷಯ ನನಗೆ ಅರ್ಥ ಆಗಿಲ್ಲ. ಸೊ ಈ ಥರದ್ದೆಲ್ಲ ಸುಮಾರು ಇರುತ್ತೆ. ಈ ಕಾರಣಕ್ಕೆ ಆ ಸ್ಟ್ರೆಸ್, ಆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಒಂದು ಒಳ್ಳೆ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾ ಬರ್ತಾನೆ, ಆ ಪ್ರೆಷರಲ್ಲೇ ಅನಿವಾರ್ಯ, ಅದರಲ್ಲಿ ರೂಢಿ ಮಾಡ್ಕೊಳ್ಬೇಕಾಗಿರುತ್ತೆ. ಅದೇ ರೂಢಿನಲ್ಲಿ ಮುಂದೆ ಬರ್ತಾನೆ. ಇನ್ ಕೇಸ್ ಅವನ್ನ ಆ ರೂಢಿನ ಬಿಟ್ಟು ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಪಾಸಿಟಿವ್ ಆಗಿ ಅಭ್ಯಾಸ ಮಾಡಿಕೊಂಡ್ರೆ ಅವನು ಒಂದು ಒಳ್ಳೆ ಲೈಕ್ ಫ್ರೀಯಾಗಿ ಏನೋ ತನ್ನ ಫ್ಯೂಚರ್ನ ರೂಪಿಸ್ಕೊಳ್ತಾನೆ. ಇನ್ ಕೇಸ್ ಅವನೇನಾದರೂ ಅದರಲ್ಲೇ ಬಂದರೆ, ಅದೇ ಪ್ರೆಷರು, ಅದೇ ಸ್ಟ್ರೆಸ್ಸು ಅದರಲ್ಲೆಲ್ಲ ಬಂದರೆ ಅದು ಕಂಟಿನ್ಯೂ ಆಗುತ್ತೆ ಮುಂದೆ ಅವನ ಫ್ಯೂಚರಲ್ಲಿ. ಎಜುಕೇಷನ್ ಕಂಪ್ಲೀಟ್ ಮಾಡಿದ ಮೇಲೆ ಜಾಬ್ಗೆ ಹೋಗ್ತಾನೆ. ಜಾಬಲ್ಲೂ ಖಂಡಿತ, ಯಾಕೆಂದರೆ ಜಾಬ್ಗಳೆಲ್ಲ ಮೇಡ್ ಫಾರ್ ಹಿಮ್ ಅನ್ನೋ ಥರ ಇರೋದಿಲ್ಲ, ಮೇಡ್ ಫಾರ್ ಹರ್ ಅನ್ನೋ ಥರ ಇರೋದಿಲ್ಲ. ಅಲ್ಲಿ ಹೋಗಿ ಆ ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸಾಕಷ್ಟು ಇರುತ್ತೆ, ಹೊಸ ವಿಷಯಗಳನ್ನ ಕಲೀಲಿಕ್ಕಿರುತ್ತೆ, ಕೆಲವೊಂದಿಷ್ಟನ್ನ ಓದಿ ತಿಳ್ಕೊಳ್ಳೋಕ್ಕಿರುತ್ತೆ, ಕೆಲವೊಂದಿಷ್ಟನ್ನ ನೋಡಿ ಕಲೀಲಿಕ್ಕಿರುತ್ತೆ, ಕೆಲವೊಂದಿಷ್ಟು ಜನರ ಹತ್ರ ಬೆಂಡ್ ಆಗ್ಲಿಕ್ಕಿರುತ್ತೆ. ಸೊ ಇದನ್ನೆಲ್ಲ ಮಾಡೋಕೆ ಏನಂದರೆ ಅವ್ರ ಮನಸ್ಸುಗಳು ಕೆಲವೊಂದು ಸಾರಿ ಒಪ್ಪೋದಿಲ್ಲ, ಯಾಕೆಂದರೆ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ಕೆಲವೊಂದು ಸಾರಿ, ಯಾಕೆಂದರೆ ಅವ್ರ ಈಗೋ ಹರ್ಟ್ ಆಗುತ್ತೆ ಅಂತ. ಸೊ ಏನಾದರೂ ಡೌಟ್ಗಳು ಬಂದವಾಗ ಕೇಳಬೇಕಾಗಿರುತ್ತೆ, ಕೇಳೋದಿಲ್ಲ, ಅಥವಾ ಹೇಳಬೇಕಾಗಿರುತ್ತೆ, ಹೇಳಿರೋದಿಲ್ಲ, ಅಥವಾ ನಾಳೆ ಮಾಡಿದ್ರೆ ಆಯಿತು, ನಾಡಿದ್ದು ಮಾಡಿದರೆ ಆಯಿತು, ಅಥವಾ ಹಿಂದೆ ಮಾಡಿದ್ದೀನಿ, ಇಂಥ ಕೆಲವೊಂದಿಷ್ಟು ನೆಗ್ಲಿಜೆನ್ಸಿಗಳಿರುತ್ತೆ. ಸೊ ಆ ಕಾರಣಗಳಿಂದ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಅನ್ನೋವಾಗ ಪರ್ಸನ್ ಸ್ಟ್ರೆಸ್ಗೆ ಹೋಗ್ತಾನೆ. ಈಗ ಅದು ಹೇಳ್ತಿದ್ರಲ್ಲ ಅವಾಗಲೇ, ಕೆಲಸ ಮಾಡ್ತಿರ್ತೀವಿ, ಕೆಲಸದ ಜಾಗಗಳಲ್ಲಿ ಪ್ರೆಷರ್ ಬೀಳುತ್ತೆ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಎಷ್ಟು ಜನಕ್ಕೆ ಅಂತೂ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಆ ಖುಷಿ ಇರಲ್ಲ, ಆ ಮೂಡ್ ಅಯ್ಯೋ ಕೆಲಸಕ್ಕೆ ಹೋಗ್ಬೇಕಲ್ಲ ಅಂತ ಒದ್ದಾಡ್ತಾರೆ. ಅದು ಯಾಕೆ ಆ ಥರ ಆಗುತ್ತೆ? ಯಾಕಂದ್ರೆ ನಾವು ಹೋಗೋದೇ ಸಂಬಳಕ್ಕೋಸ್ಕರ ಅಲ್ವಾ. ಕೆಲಸನೂ ಮಾಡಬೇಕು, ಅದಕ್ಕೆ ತಕ್ಕಂಗೆ ಸಂಬಳ ಸಿಗುತ್ತೆ. ನೋಡಿ, ಸೋಮವಾರದಿಂದ ಶುಕ್ರವಾರ ಕೆಲಸ ಮಾಡ್ತಾರೆ, ಶನಿವಾರ ಕೆಲಸ ಮಾಡ್ತಾರೆ, ಭಾನುವಾರ ಆದರೆ ನನಗೆ ರಿಲ್ಯಾಕ್ಸ್ ಬೇಕು ಅಂತಾರೆ. ರಿಲ್ಯಾಕ್ಸನ್ನು ಯಾವ ಥರ ಹುಡುಕ್ತಾರೆ ಅಂದರೆ ಈ ನಶೆಗಳಲ್ಲಿ ಹುಡುಕ್ತಾರೆ. ಲಿಟ್ರಲಿ ಅವು ಬಾರಲ್ಲಿ ಕೂತ್ಕೊಂಡು, ಪಬ್ಬಲ್ಲಿ ಕೂತ್ಕೊಂಡು ನಶೆ ಮಾಡಿದ್ರೆ ಮಾತ್ರ ರಿಲ್ಯಾಕ್ಸ್ ಸಿಗುತ್ತೆ ಅನ್ನೋ ಥರ ಇದ್ದಾರೆ. ಆದರೆ ಯಾಕೆ ಆ ಥರ ಆಗ್ತಾಯಿದೆ ಈಗಿನ ಯುವಕರು? ಅದೇನು ಎಫೆಕ್ಟ್ ಬೀಳ್ತಾ ಇದೆ ಅಂತ? ಜಾಬ್ ಸಿಗುತ್ತೆ, ಜಾಬ್ ಸಿಕ್ಕ ಮೇಲೆ ಸೆಟ್ಲ್ ಆಗ್ತಾರೆ ಪರ್ಸನ್, ಅಂದರೆ ಸೆಟ್ಲ್ ಆಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಕೆಲವೊಂದು ಸಾರಿ ಏನಾಗುತ್ತೆ, ಸುಟೇಬಲ್ ಕೆಲಸನ ನೋಡಿರೋದಿಲ್ಲ, ಅಂದರೆ ಅವರಿಗೆ ಕಂಪ್ಲೀಟ್ಲಿ ಆ ಟಾಸ್ಕ್ಗಳನ್ನ ಅವರು ಫುಲ್ಫಿಲ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ ಆ ಪ್ಲೇಸ್ಗಳಲ್ಲಿ ಏನೋ ಒಂದು ಅರ್ಜೆಂಟಿಗೆ ಕೆಲಸ ಬೇಕಾಗಿರುತ್ತೆ. ಆಮೇಲೆ ಯಾವುದೋ ಕಂಪ್ನಿಗಳಲ್ಲೂ ಅಷ್ಟೇ. ಸೊ ಅಂಥವ್ರು ಮಾತ್ರ ಫೇಸ್ ಮಾಡುವಂಥದ್ದು ಈ ಥರ ಪ್ರಾಬ್ಲಮ್ಗಳನ್ನು. ಅಲ್ಲಿ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ಇವ್ರಿಗೆ ಜಾಯ್ನ್ ಆಗಬೇಕಾಗತ್ತೆ, ಜಾಯ್ನ್ ಆಗ್ತಾರೆ, ಕೆಲಸನ ಸರಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತು ಸಂಬಳ ಬರೋಕ್ಕೆ ಶುರು ಆದಮೇಲೆ 1-2 ವರ್ಷ ಆಗ್ತಿದ್ದಂಗೆ ಮನೆಯವರು ಪ್ಲ್ಯಾನ್ ಮಾಡಿ ನನ್ನ ಮಗನೋ ಅಥವಾ ನನ್ನ ಮಗಳು ಕೆಲಸ ಮಾಡ್ತಿದ್ದಾರೆ, ಸೊ ಅವರು ಡಿಪೆಂಡ್ ಆಗಿದ್ದಾರೆ ಅವ್ರ ಮೇಲೆ ಅವರು ಅಂತ ಒಂದು ಮದುವೆ ಮಾಡ್ತಾರೆ. ಸೊ ಅವರಿಗೆ ಸ್ಥಿರತೆ ಇರೋದಿಲ್ಲ. ಲೈಕ್ ಇಲ್ಲೇನಾಗುತ್ತೆ, ಒಂದು ಜಾಬ್ನ ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ, ಆಮೇಲೆ ಸೆಟ್ಲ್ ಆಗಿಲ್ಲ, ಅಲ್ಲಿ ವೈಯಕ್ತಿಕ ಜೀವನದಲ್ಲೂ ಸೆಟ್ಲ್ ಆಗಲಿಲ್ಲ. ಸೊ ಈ ಥರದ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವರು ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಭಾಳ ಕಷ್ಟಪಡ್ತಾರೆ. ಸೊ ಒಂದು ವೈಯಕ್ತಿಕ ಜೀವನ ಆಯಿತು, ಮ್ಯಾರಿಡ್ ಲೈಫ್ ಅಂತ ಅಂದರೆ ಈಗ ಪ್ರೆಷರ್ಸ್ ಬಂದವಾಗ ಒಂದು 4-5 ವರ್ಷದವರೆಗೂ ಅವ್ರಿಗೆ ಒಳ್ಳೆ ಅಷ್ಟಾಗಿ ಅವರು ಸೆಟ್ಲ್ ಆಗಿರೋದಿಲ್ಲ, ಇನ್ನು ಒಂದು ಕಡಿಮೆ ಸಂಬಳ ಬರ್ತಿರುತ್ತೆ. ಆಮೇಲೆ ಎಲ್ರಿಗೂ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಅಂದರೆ, ಒಳ್ಳೆ ಸಂಬಳ ಮಾತ್ರ ಬೇಕು, ಒಳ್ಳೆ ಸಂಬಳ ಮಾತ್ರ ಬೇಕು, ಬಟ್ ಒಳ್ಳೆ ಟಾಸ್ಕ್ಗಳು ಬೇಡ, ಒಳ್ಳೆ ಕೆಲಸಗಳು ಬೇಡ. ಅಂದರೆ ಕೆಲಸನ ಕಲಿಯೋಕ್ಕೆ ಇಷ್ಟಪಡೋದಿಲ್ಲ. ಇರೋ ಕೆಲಸಗಳಲ್ಲಿ ಇನ್ನೂ ಕಡಿಮೆ ಆಗಲಿ ಅಂತ ಪ್ರಯತ್ನ ಮಾಡ್ತಾರೆ ವಿನಃ ಹೆಚ್ಚಿನ ಕೆಲಸಗಳಲ್ಲಿ ನಾನು ಬರೀಲಿ, ಇನ್ನೂ ನನ್ನ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಯಾರೂ ಪ್ರಯತ್ನ ಮಾಡೋದಿಲ್ಲ. ಅವ್ರು ಮಾಡುವಂಥ ಕೆಲಸನ ಪ್ರೀತಿ ಮಾಡುವಂಥದ್ದು ಬರಬೇಕಾಗಿದೆ. ಸೊ ಅದನ್ನು ಸುಮಾರು ಜನ ಮಾಡ್ತಿಲ್ಲ. ಈಗ ನಾವು ಮಾಡೋ ಕೆಲಸನ ಇಷ್ಟಪಟ್ಟಿಲ್ಲ ಅಂದರೆ ಅದು ಆಟೋಮೆಟಿಕ್ ಆಗಿ ಖಂಡಿತ ಅದು ಕನ್ವರ್ಟ್ ಆಗುತ್ತೆ. ಓಕೆ, ಅದರಿಂದ ಅವರಿಗೂ ತೊಂದರೆ ಆಗುತ್ತೆ. ಇವನ್ ಅವ್ರು ಹೈಯರ್ ಮಾಡಿರುವಂಥ ಕಂಪನಿ ಆಯಿತು, ಆಮೇಲೆ ಅವ್ರ
ಸಬಾರ್ಡಿನೇಟ್ಸ್ ಯಾರು ಅವ್ರ ಕಡೆಯಿಂದ ಕೆಲಸ ತೊಗೊಳ್ತಿದ್ದಾರೆ ಅವರಿಗಾಯಿತು. ಸೊ ಸುಮಾರು ತೊಂದರೆಗಳಾಗುತ್ತೆ. ಸೊ ಅದಕ್ಕಿಂತಲೂ ಅವ್ರು ಏನಂದರೆ ಆ ಕೆಲಸನ ಪ್ರೀತಿ ಮಾಡೋಕ್ಕೆ ಶುರು ಮಾಡಬೇಕು. ಪ್ರೀತಿಯಿಂದ ಕಲಿತು ಆ ಕೆಲಸನ ಮಾಡಿದಾಗ ಅವ್ರು ಏನಂದರೆ ಈವನ್ ಕೆಲಸದಲ್ಲಿ ಇನ್ವಾಲ್ವ್ ಆದವಾಗ ನೀವೇನು ಹೇಳಿದ್ರಲ್ಲ, ಈ ಫ್ರಸ್ಟ್ರೇಷನ್ನು, ಸ್ಟ್ರೆಸ್ಸು ಇಂಥವನ್ನೆಲ್ಲ ಮರೆತು ಬಿಡ್ತಾರೆ. ಆಮೇಲೆ ಇನ್ನೊಂದು ಆಂಗ್ಸೈಟಿಗೆ ಮೇನ್ ಪ್ರಾಬ್ಲಮ್ ಏನು ಅಂತ ಅಂದರೆ, ಇರುವಂಥ ವಿಚಾರಗಳನ್ನು ಹೇಳ್ಕೊಳಕ್ಕಾಗದೇ ಇರುವಂಥದ್ದು. ಅಂದರೆ ಎಲ್ಲ ವಿಚಾರಗಳನ್ನು ಈಗ ಸಮಾಜದ ಮುಂದೆ ಬಂದಾಗ ಅಥವಾ ಯಾರಾದರೂ ಮುಂದೆ ಶೇರ್ ಮಾಡುವಂಥ ಸಂದರ್ಭ ಬಂದಾಗ ಎಲ್ಲನೂ ಶೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಅಟ್ಲೀಸ್ಟ್ ಕೆಲವೊಂದಿಷ್ಟು ವಿಚಾರಗಳನ್ನು ಆವಾಗ ಏನಾಗುತ್ತೆ ಅಂದರೆ, ಕೆಲವೊಂದಿಷ್ಟು ಜನ ಏನು ಥಿಂಕ್ ಮಾಡ್ತಾರೆ ಅಂದರೆ, ಓ ಇದನ್ನು ಹೇಳಬೇಕಾ ಬೇಡವಾ, ಓ ಎಲ್ಲಿ ಇದನ್ನು ಹೇಳಿಬಿಟ್ರೆ ಯಾರಾದರೂ ಇದನ್ನು ನಗೆಪಾಠ ಮಾಡ್ಕೊಂಡ್ಬಿಡ್ತಾರೆ, ಸೊ ಇದ್ರ ಬಗ್ಗೆ ಏನಾದರೂ ಹೇಳ್ಕೊಳ್ಳುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಈ ಕಾರಣಕ್ಕೆ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ಕೇಳೋಗ್ರಲ್ಲೂ ಒಂದು ತತ್ವ ಇದೆ, ಅವರು ಫಾಲೋ ಮಾಡಬೇಕಾಗಿರುವಂಥದ್ದು ಏನಂದರೆ ಗೌಪ್ಯತಾ ತತ್ವ. ಏನು ಮಾಡಬೇಕು, ಕೇಳಿಸ್ಕೊಳ್ಬೇಕು. ಸಾಧ್ಯ ಆದರೆ ಅವರಿಗೆ ಸೊಲ್ಯೂಷನ್ ಕೊಡಬೇಕು ಪಾಸಿಟಿವ್ ಆಗಿ. ಆಗಿಲ್ವಾ, ಕೇಳಿಸ್ಕೊಂಡೆ, ನನ್ನಲ್ಲಿದೆ, ಸುಮ್ಮನೆ ಇದ್ಬಿಡ್ಬೇಕು. ಅದೇನಂದ್ರೆ ಸ್ಪ್ರೆಡ್ ಆಗ್ತಾ ಹೋದಾಗ ಅವ್ರು ಏನು ಮಾಡ್ತಾರೆ, ಹೇಳ್ಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ. ಸೊ ಅದು ಲಾಸ್. ಒಬ್ಬ ಪರ್ಸನ್ನಲ್ಲಿರುವಂಥ ಟ್ಯಾಲೆಂಟನ್ನು ನಾವೇನು ಮಾಡ್ತಿದ್ವಿ, ಕಂಪ್ರೆಸ್ ಮಾಡ್ತಿದ್ವಿ ಅಂತ. ಎಕ್ಸಾಂಪಲ್ ಏನಾಗುತ್ತೆ, ಈ ಸೊಲ್ಯೂಷನ್ ಅಂತ ಬಂದವಾಗ ಕೆಲವೊಂದಿಷ್ಟು ಜನ ಸ್ಕೂಲ್ ಟೀಚರ್ಸ್ಗಳಿಂದ ಇಂಪ್ರೆಸ್ ಆಗಿರ್ತಾರೆ, ಕೆಲವೊಂದಿಷ್ಟು ಜನ ಕಾಲೇಜ್ ಪ್ರೊಫೆಸರ್ಗಳಿಂದ ಇಂಪ್ರೆಸ್ ಆಗಿರ್ತಾರೆ, ಕೆಲವೊಂದಿಷ್ಟು ಜನ ಈ ಪ್ರೊಫೆಷನಲ್ ಬಂದವಾಗ ಅವ್ರ ಸೀನಿಯರ್ಸ್ಗಳಿಂದ ಇಂಪ್ರೆಸ್ ಆಗಿರ್ತಾರೆ. ನೀವು ನೋಡಿರ್ಬೋದು, ನಮಗೆಲ್ಲ ನಮ್ಮ ಸ್ಕೂಲ್ ಟೀಚರ್ಸ್ ಭಾಳ ಫೇವ್ರೇಟ್. ಯಾವಾಗಲೂ ಅಂದರೆ ಪ್ರೈಮರಿ ಸ್ಕೂಲಲ್ಲಿ ಇರುವಂಥ ಸ್ಕೂಲ್ ಟೀಚರ್ಸ್ ಭಾಳ ಫೇವ್ರೇಟ್. ಎಲ್ಲ ಸ್ಕೂಲ್ ಟೀಚರ್ಸು ಫೇವ್ರೇಟ್ ಇದ್ರು ಅವಾಗ. ಯಾವಾಗ ಹೈಸ್ಕೂಲಿಗೆ ಬಂದ್ವಿ ಅವಾಗ ಇಡೀ 10-20 ಜನರಲ್ಲಿ ಬರೀ ಇಬ್ಬರು ಫೇವ್ರೇಟ್ ಆಗೋಕ್ಕೆ ಶುರು ಮಾಡಿದ್ರು. ಯಾವಾಗ ಡಿಗ್ರಿಗೆ ಬಂದ್ವಿ ಒಬ್ಬರೇ ಫೇವ್ರೇಟ್ ಆದರು. ಇನ್ನು ಪಿ ಜಿಗೆ ಬಂದಾಗಂತಲೂ ಹೇಳಂಗಿಲ್ಲ, ಯಾರೂ ಫೇವ್ರೇಟ್ ಅಲ್ವೇ ಅಲ್ಲ ಅಲ್ಲಿ. ಅಂದರೆ ಕಡಿಮೆ ಆಗ್ತಾ ಬಂತು ನಮ್ದಂತ. ಸೊ ಹಾಗಾಗಿ ಅವ್ರು ಯಾರು ಫೇವ್ರೇಟ್ ಇರ್ತಾರಲ್ಲ ಅವ್ರ ಗೈಡೆನ್ಸ್ ಆದರೂ ತೊಗೊಳ್ಬೇಕು ಅಂತ. ಅಂದರೆ ಅವ್ರಿಗೆ ಕೇಳಬೇಕು, ಈ ಥರ ನನಗೆ ಪ್ರಾಬ್ಲಮ್ ಆಗ್ತಿದೆ, ನಾನು ಏನು ಮಾಡಲಿ, ನೀವೇನಾದರೂ ಸಜೆಷನ್ಸ್ ಕೊಡಿ ನನಗೆ. ಅಂದರೆ ಅವಾಗ ಅವರಿಗೆ ಶೇರ್ ಮಾಡಬೇಕು. ಮಾಡಿದವಾಗ ಅವ್ರು ಸೊಲ್ಯೂಷನ್ಸ್ ಕೊಡ್ತಾರೆ. ಅದರ ಪ್ರಕಾರ ಏನು ಮಾಡ್ಬೋದು ಅಂದರೆ, ಇವರು ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಈ ಸ್ಟ್ರೆಸ್ ಅವರಲ್ಲಿ ಬರುವುದಿಲ್ಲ. ಇಲ್ಲ, ಇಷ್ಟೊತ್ತರೆಗೂ ತುಂಬ ಒಳ್ಳೆ ಮಾಹಿತಿ ಕೊಟ್ಟರೆ. ಈ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ನಮ್ಮ ಕಡೆಯಿಂದ ಒಂದು ಕ್ವಶನ್ ಇದೆ. ನಿಮ್ಮ ಪ್ರಕಾರ ಬದುಕು ಅಂದ್ರೆ ಏನು? ಬದುಕು ಅಂದರೆ ನನ್ನ ಪ್ರಕಾರ ಇದು ಬದುಕು, ಇದು ಜೀವನ. ನಮಗೊಂದು ಅವಕಾಶ ಸಿಕ್ಕಿದೆ, ಬದುಕಬೇಕು. ಸುಖ ದುಃಖಗಳಿದೆ, ಅದನ್ನು ಸಮಾನವಾಗಿ ಸ್ವೀಕರಿಸ್ಕೊಂಡು ಬೇರೆಯವರಿಗೆ ಸಾಧ್ಯ ಆದರೆ ಸಹಾಯ ಮಾಡೋದು, ಸಾಧ್ಯ ಆಗಲಿಲ್ಲ ಅಂದರೆ ಸುಮ್ಮನೆ ಇರೋದು, ಬೇರೆಯವರಿಗೆ ಕೆಟ್ಟದ್ದಾಗಲಿ ಅಂತ ಬಯಸಂಗಿಲ್ಲ. ಯಾಕೆಂದರೆ ನಮ್ಮ ಜೀವನ ಆಲ್ಮೋಸ್ಟ್ ಡಿಪೆಂಡ್ ಆಗಿರೋದು ಕೋಆಪರೇಷನ್ ಮೇಲೆ. ಓಕೆ, ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿದ್ದರೆ ಅವರು ಚೆನ್ನಾಗಿರ್ತಾರೆ. ಇಂಟರ್ನಲ್ಲಿ ಹೇಳಬೇಕಂದ್ರೆ ಒಬ್ಬರು ಚೆನ್ನಾಗಿರಲಿ ಅಂತ ನಾವು ಬಯಸ್ತೇವಲ್ಲ, ಅವಾಗ ಖಂಡಿತ ನಾವು ಚೆನ್ನಾಗಿರ್ತೇವೆ. ಸೊ ಬೇರೆಯವರಿಗೆ ಒಳ್ಳೇದು ಬಯಸಿ ಒಳ್ಳೇದು ಮಾಡಿ, ಖಂಡಿತ ನೀವು ಆವಾಗ ನಿಮ್ಮ ಬದುಕು, ನಿಮ್ಮ ಜೀವನ ಖಂಡಿತ ಚೆನ್ನಾಗಿರುತ್ತೆ. ಲಕ್ಷ್ಮಣ ಅವರೇ, ಇದು ನಿಧಿ ಅಂತ ಪುಸ್ತಕ, ಕತೆಗಳ ಕುಡಿಕೆ ಅಂತ ಸಬ್ ಟೈಟಲ್ ಕೊಟ್ಟಿದ್ದಾರೆ. ಈ ಪುಸ್ತಕನ ಮಾರಾಟ ಮಾಡಿ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ, ಇಲ್ಲೀಗಲ್ ಅಂತ. ಈ ಪುಸ್ತಕನ ನಿಮ್ಗೆ ಕೊಡ್ತಾ ಇದ್ದೀನಿ, ಓದಿ ಆಮೇಲೆ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು. ನಿಧಿ ಅನ್ನೋ ಕಾನ್ಸೆಪ್ಟ್ ಇಷ್ಟ ಆಯಿತು. ಸೊ ಈ ಪುಸ್ತಕ ನಾನು ಓದಿ ನನ್ನ ಅಭಿಪ್ರಾಯಗಳನ್ನ ತಿಳಿಸ್ತೀನಿ. ಜೊತೆಗೆ ಆ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ.